ಆಕಾಶವಾಣಿ ಬಾಂಧನಿ ಪೂರಕ ಶಿಕ್ಷಣ ಕಾರ್ಯಕ್ರಮ. ಇಂದಿನ ಬಾಂಧನಿಯಲ್ಲಿ ನಿಮಾನ್ಸ್ ಸಂಸ್ಥೆ ಪರಿಚಯ. ಭಾಗವಹಿಸುತ್ತಾರೆ ನಿಮಾನ್ಸ್ನ ನಿರ್ದೇಶಕರಾದ ಡಾಕ್ಟರ್ ಪ್ರತಿಮಾ ಮೂರ್ತಿ. ಪ್ರಸ್ತುತಿ ಎಸ್ಆರ್ ಭಟ್. ಕೇಳುಗರೆ, ಪ್ರತಿ ಮಂಗಳವಾರ ನಮ್ಮ ಬಾಂಧನಿಯಲ್ಲಿ ಒಂದೊಂದು ಸಂಸ್ಥೆಯ ಬಗ್ಗೆ ನಿಮಗೆ ಪರಿಚಯವನ್ನು ಮಾಡಿಕೊಡ್ತಾ ಇರೋದು ಗೊತ್ತೇ ಇದೆ. ಕರ್ನಾಟಕದಲ್ಲಿ ಇರತಕ್ಕಂತಹ ಹಲವಾರು ಸಂಸ್ಥೆಗಳ ಪರಿಚಯವನ್ನು ಈಗಾಗಲೇ ನೀವು ಮಾಡ್ಕೋತಾ ಬಂದಿದ್ದೀರಿ. ನಮ್ಮ ಹಿಂದಿನ ವಾರದ ಕಾರ್ಯಕ್ರಮದಲ್ಲಿ ಕರ್ನಾಟಕದ ಹೆಸರಾಂತ ಸಂಸ್ಥೆ ನಿಮ್ಹ್ಯಾನ್ಸ್ನ ಬಗ್ಗೆ ನಾವು ಮಾಹಿತಿಯನ್ನು ತಿಳಿಸ್ತಾ ಇದ್ವಿ. ನಿಮ್ಹ್ಯಾನ್ಸ್ನ ನಿರ್ದೇಶಕರಾದಂತಹ ಡಾಕ್ಟರ್ ಪ್ರತಿಮಾ ಮೂರ್ತಿಯವರು ನಿಮಗೆ ಮಾಹಿತಿಯನ್ನು ತಿಳಿಸ್ತಾ ಇದ್ದಿದ್ದು ನಿಮಗೆಲ್ಲ ಗೊತ್ತೇ ಇದೆ. ಇಂದು ಆ ಒಂದು ಕಾರ್ಯಕ್ರಮದ ಮುಂದುವರೆದ ಭಾಗವಾಗಿ ನಾವು ನಿಮ್ಹ್ಯಾನ್ಸ್ನ ಪರಿಚಯವನ್ನು ಮಾಡ್ತಾ ಇದ್ದೀವಿ. ಡಾಕ್ಟರ್ ಪ್ರತಿಮಾ ಮೂರ್ತಿಯವರೇ, ನಮಸ್ಕಾರ ಹಾಗೂ ಸ್ವಾಗತ. ನಮಸ್ಕಾರ. ನಮ್ಮ ಹಿಂದಿನ ವಾರದ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಕೆಲವೊಂದು ವಿಷಯಗಳನ್ನು ಮಾತ್ರ ಹೇಳ್ತಾ ಇದ್ವಿ. ನಿಮ್ಹ್ಯಾನ್ಸ್ಗೆ ಮೈಸೂರು ಮಹಾರಾಜರು ಜಾಗವನ್ನು ಕೊಟ್ಟರು. ಕೃಂಬಿಗಲ್ ಅವರು ಈ ಒಂದು ಜಾಗದ ಸುತ್ತಮುತ್ತಲು ಅತ್ಯುತ್ತಮವಾದಂತಹ ಒಂದು ಗಾರ್ಡನನ್ನು ನಿರ್ಮಾಣ ಮಾಡಿದ್ರು ಅಂತ ನಾವು ಹಿಂದಿನ ವಾರದ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ವಿ. ಈಗ ಈ ನಿಮ್ಹ್ಯಾನ್ಸ್ ಒಟ್ಟು ಎಷ್ಟು ವಿಸ್ತೀರ್ಣವಾದಂಥ ಕ್ಷೇತ್ರದಲ್ಲಿದೆ, ಒಟ್ಟು ಎಷ್ಟು ಜಾಗ ಇದೆ ಅನ್ನೋದರಿಂದ ಕಾರ್ಯಕ್ರಮವನ್ನು ಪುನಃ ಪ್ರಾರಂಭ ಮಾಡೋಣ. ನಮ್ಮಲ್ಲಿ ಈಗ 139 ಎಕರೆ ಏರಿಯಾದಲ್ಲಿ ನಾವು ಕ್ಯಾಂಪಸನ್ನು ಸೃಷ್ಟಿಸಿದ್ದೇವೆ. ಅದೇ ರೀತಿ ಸಕಲ್ವಾರ ಅಂತ, ಅದೇ ರೀತಿ ನಿಮ್ಹ್ಯಾನ್ಸ್ ನಾರ್ತ್ ಕ್ಯಾಂಪಸ್ ಅಂತ ಹೇಳಿ ನಮ್ಮ ಕರ್ನಾಟಕ ಸರ್ಕಾರ ಅಲ್ಲಿ ಕೂಡ ಒಂದು ಟ್ರಾಮಾ ಸೆಂಟರ್ ಉತ್ಪನ್ನ ಮಾಡಬೇಕು ಅಂತ ಕೂಡ ನಮಗೆ ಮಾರ್ಗದರ್ಶನ ನೀಡಿದೆ. ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ಹೋಗಿದ್ದೇವೆ. ಅಂದರೆ ಒಂದು ರೀತಿಯಲ್ಲಿ ಎಲ್ಲ ವಿಸ್ತಾರವಾದಂತಹ ಕಾರ್ಯವ್ಯಾಪ್ತಿಯನ್ನು ಹೊಂದಿರತಕ್ಕಂತಹ ಒಂದು ನಿಮ್ಹ್ಯಾನ್ಸ್ ಎಷ್ಟು ಜನ ಎಂಪ್ಲಾಯೀಸ್ಗಳನ್ನು ಹೊಂದಿದೆ? ನಮ್ಮಲ್ಲಿ 947 ಬೆಡ್ ಇದೆ. ಮಾನಸಿಕ ರೋಗ ಮತ್ತೆ ನರ ಚಿಕಿತ್ಸಾ ವಿಭಾಗಗಳಲ್ಲಿ ಅಲ್ಲಿ ಒಂದು 49 ICUಗಳಿದೆ. ಯಾರಿಗೆ ಪೇಷಂಟ್ಗಳಿಗೆ ಇನ್ನೂ ತೀವ್ರವಾದ ಒಂದು ಚಿಕಿತ್ಸೆ ಬೇಕು ಅವರಿಗೆ. ನಮ್ಮಲ್ಲಿ 2000ಕ್ಕಿಂತಲೂ ಹೆಚ್ಚು ಸಿಬ್ಬಂದಿಗಳಿದ್ದಾರೆ. ರೆಗ್ಯುಲರ್ ಎಂಪ್ಲಾಯೀಸ್ ಇದ್ದಾರೆ, ಅದೇ ರೀತಿ ಕಾಂಟ್ರಾಕ್ಟ್ ಎಂಪ್ಲಾಯೀಸ್ ಕೂಡ ಇದ್ದಾರೆ. 1200 ಪೋಸ್ಟ್ ಗ್ರಾಜ್ಯುಯೇಟ್ ಸ್ಟೂಡೆಂಟ್ಸ್ ಇದ್ದಾರೆ. ಅದೇ ರೀತಿ BSc ನರ್ಸಿಂಗ್ ಮತ್ತು ಇನ್ನು ಕೆಲವು ಕ್ಷೇತ್ರಗಳಲ್ಲಿ BSc ಕೂಡ ನಾವು ಅಂಡರ್ ಗ್ರಾಜ್ಯುಯೇಟ್ ಕೋರ್ಸ್ ನಡೆಸ್ತೇವೆ. ನಮ್ಮಲ್ಲಿ ಹೋದ ವರ್ಷ 5,64,000 ಜನ ನಮ್ಮಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ಇದು ಬಹಳ ಪ್ರಮುಖವಾದಂತಹದ್ದು. ಒಂದು ದೇಶವ್ಯಾಪಿ ಅಥವಾ ದೇಶದಲ್ಲಿಯೇ ಪ್ರತಿಷ್ಠಿತವಾದಂತಹ ಒಂದು ಮಾನಸಿಕ ಆರೋಗ್ಯ ಕೇಂದ್ರ ಅಂತಂದಾಗ 5 ಲಕ್ಷಕ್ಕಿಂತ ಹೆಚ್ಚಿನ ಒಂದು ಪೇಷಂಟ್ಗಳು ನಿಮ್ಮಲ್ಲಿ ಚಿಕಿತ್ಸೆಯನ್ನು ಒಂದೇ ವರ್ಷದಲ್ಲಿ ಪಡ್ಕೊಂಡಿದ್ದಾರೆ ಅಂತಂದ್ರೆ ಎಲ್ಲೆಲ್ಲಿಂದ ಬರ್ತಾರೆ ಡಾಕ್ಟರ್ ಪ್ರತಿಮಾ ಮೂರ್ತಿ ಅವರೇ? ದೇಶದ ಎಲ್ಲಾ ಕಡೆಗಳಿಂದಲೂ ಬರ್ತಾರೆ. ಎಷ್ಟೋ ಜನಕ್ಕೆ 2-3 ದಿವಸ ಟ್ರೈನ್ ಪ್ರಯಾಣ ಮಾಡಿ ಕೂಡ ಬರ್ತಾರೆ. ವಿಶ್ವದ ಎಲ್ಲ ಕಡೆಯಿಂದ ಕೂಡ ಕೆಲವರು ಇಲ್ಲಿ ಒಳ್ಳೆ ಚಿಕಿತ್ಸೆ ಸಿಗುತ್ತೆ ಅಂತ ಹೇಳಿ ಕೂಡ ಬೇರೆ ದೇಶಗಳಿಂದಲೂ ಬರೋದನ್ನು ನಾವು ಕಾಣ್ಬೋದು. ಅಫ್ಕೋರ್ಸ್ ಕರ್ನಾಟಕದಿಂದ ಸಾಕಷ್ಟು ಜನ ಬರ್ತಾರೆ. ಪಕ್ಕದ ರಾಜ್ಯಗಳಿಂದ ಆಂಧ್ರ ಇರ್ಬೋದು, ಕೇರಳ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಅಲ್ಲಿಂದ ಹೆಚ್ಚು ಪ್ರಮಾಣ ಅಲ್ಲಿಂದ ಬರ್ತಾರೆ. ಮಾನಸಿಕ ಚಿಕಿತ್ಸೆಯನ್ನ ಪಡ್ಕೊಳ್ಳೋದಕ್ಕೆ ಬರುವಂತವರ ಮಾನಸಿಕ ಚಿಕಿತ್ಸೆ ಮಾತ್ರ ಅಲ್ಲ, ಮಾನಸಿಕ ಚಿಕಿತ್ಸೆ, ನರ ಚಿಕಿತ್ಸೆ ಮತ್ತೆ ನರಶಾಸ್ತ್ರ ಚಿಕಿತ್ಸೆ. ಸೊ ನಮ್ಮಲ್ಲಿ ದೊಡ್ಡ ಎಮರ್ಜೆನ್ಸಿ ಬ್ಲಾಕ್ ಇದೆ. ಅಲ್ಲಿ ಸಾಕಷ್ಟು ತಲೆಗೆ ಏಟಾದಾಗ ಅಥವಾ ಫಿಟ್ಸ್ ಇರ್ಬೋದು, ಸ್ಟ್ರೋಕ್ ಲಕ್ವಾಯನ್ ಹೇಳ್ತೀವಿ, ಅದಕ್ಕೆ ಸಾಕಷ್ಟು ಜನ ಅಲ್ಲಿ ಎಮರ್ಜೆನ್ಸಿ ಬರ್ತಾರೆ. ಅದೇ ರೀತಿ ಬೇಸಿಕ್ ಸೈನ್ಸಸ್ ಸೆಕ್ಷನ್ ಇದೆ, ಕ್ಲಿನಿಕಲ್ ನ್ಯೂರೋ ಸೈನ್ಸಸ್ ಅಂತ ಮತ್ತೆ ಬಿಹೇವಿಯರಲ್ ಸೈನ್ಸಸ್ ಅಂತ. ಈಗ ನ್ಯೂರೋ ಸೈನ್ಸಸ್ ಅಂತ ಹೇಳಿದ್ರೆ ಅದರಲ್ಲಿ ಮುಖ್ಯವಾದದ್ದು ನರ ವಿಭಾಗ. ಅಲ್ಲಿ ನಿಮ್ಗೆ ಸ್ಟ್ರೋಕ್ ಅಂತ ಹೇಳಿದೆ, ಫಿಟ್ಸ್ ಬರೋದು, ಎಪಿಲೆಪ್ಸಿ ಅಂತ ಹೇಳಿ, ಅದೇ ರೀತಿ ಮಾಂಸಖಂಡದ ನರಮಾಂಸಖಂಡದ ಕಾಯಿಲೆಗಳಿರಬಹುದು, ಡಿಮೈಲಿನೇಟಿಂಗ್ ಡಿಸಾರ್ಡರ್ಸ್ ಅಂತ ಇರ್ಬೋದು. ಆ ಥರ ಕಾಯಿಲೆಗಳೆಲ್ಲ ಸಾಕಷ್ಟು ನಮ್ಮ ತಜ್ಞರು ಅಲ್ಲಿ ನೋಡ್ತಾರೆ. ನ್ಯೂರೋ ಸರ್ಜರಿ ಡಿಪಾರ್ಟ್ಮೆಂಟ್ ಅಂತ ಹೇಳಿದ್ರೆ ನರಶಾಸ್ತ್ರ ವಿಭಾಗದಲ್ಲಿ ಒಂದು ಏಟು, ಮೆದುಳಿಗೆ ಏಟಾಗೋದು, ಆಕ್ಸಿಡೆಂಟ್ ಇರ್ಬೋದು, ಬೇರೆ ಥರ ತೊಂದರೆಗಳಿರ್ಬೋದು, ಮತ್ತು ಬ್ರೈನ್ ಟ್ಯೂಮರ್ಸ್. ಇದು ಬಹಳ ಇತ್ತೀಚಿನ ದಿನದಲ್ಲಿ ನಾವು ಬಹಳ ಕೇಳ್ತಾ ಇರುವಂತದ್ದು. ಹೌದು. ಮತ್ತೆ ಸೆರೆಬ್ರೋವ್ಯಾಸ್ಕ್ಯುಲರ್ ಆಕ್ಸಿಡೆಂಟ್ ಅಂತ ಏನು ಹೇಳ್ತೀವಿ, ಹೆಮರೇಜ್ ಆಗೋದು ಬ್ರೈನ್ನಲ್ಲಿ, ಆ ಥರ ಕೂಡ ಆ ಥರ ತೊಂದರೆಗಳಿಗೆ ಕೂಡ ಅವರು ಚಿಕಿತ್ಸೆ ಬರ. ಈಗ ನಮ್ಮ ಎಲ್ಲ ಬಹಳ ಪ್ರೋಗ್ರೆಸಿವ್ ಇಂಟರ್ವೆನ್ಷನ್ಸ್ ಅಂತ ಹೇಳಿದ್ರೆ, ಈಗ ಇಂಟ್ರಾ ಆಪರೇಟಿವ್ ಮೈಕ್ರೋಸ್ಕೋಪ್ ಅಂತ ಹೇಳಿ, ಇದು ಮೈಕ್ರೋಸ್ಕೋಪ್ ಮೂಲಕ ಆಪರೇಷನ್ ಮಾಡೋದು ಆಗಲಿ, ಮತ್ತು ಗ್ಯಾಮಾ ನೈಫ್ ಸರ್ಜರಿ ಅಂತ ಹೇಳಿ, ಅದು ದಟ್ ಈಸ್ ದ ಮೋಸ್ಟ್ ಮಾಡರ್ನ್ ಟೆಕ್ನಾಲಜಿ, ಅದನ್ನು ಕೂಡ ಯೂಸ್ ಮಾಡ್ತೇವೆ. ತುಂಬಾ ಹೈಟೆಕ್ ಆಗಿರತಕ್ಕಂತಹ ಚಿಕಿತ್ಸೆಯನ್ನು ನಿಮ್ಮ ಕೇಂದ್ರದಲ್ಲಿ ಕೊಡ್ತೀರಿ ತಾವು. ಇಲ್ಲಿ ಒಂದು ಡಾಕ್ಟರ್ ಪ್ರತಿಮಾ ಮೂರ್ತಿ ಅವರೇ, ನನಗೆ ನೀವು ಮಾತನಾಡ್ತಾ ಇರಬೇಕಿದ್ರೆ ಈ ಒಂದು ಫಿಟ್ಸು ಮತ್ತು ಎಪಿಲೆಪ್ಸಿ ಬಗ್ಗೆ ಮಾತಾಡ್ತಾ ಇದ್ರಿ. ಇಂಥವರು ಅದರಲ್ಲಿ ವಿಶೇಷವಾಗಿ ಈ ಶಾಲಾ ಹಂತದಲ್ಲಿಯೇ ಇರುವಂತಹ ಸಮಯದಲ್ಲಿ ನೋಡ್ತೀವಿ. ಕೆಲವೊಮ್ಮೆ ಎಷ್ಟೋ ಶಿಕ್ಷಕರುಗಳಿಗೆ ಇದು ಗೊತ್ತೇ ಆಗೋದಿಲ್ಲ.
ಅವರು ಯಾಕೆ ಮೂರ್ಛೆ ತಪ್ಪು ಬೀಳ್ತಿದ್ದಾರೆ ಅಂತಂದ್ರೆ ಏನೋ ಅಂತ ಅಂದ್ಕೊಂಡ್ಬಿಡ್ತಾರೆ. ಇದಕ್ಕೆ ತಾವು ಏನಾದರೂ ವಿಶೇಷ ಯೋಜನೆ ನಂಬ್ಕೊಂಡಿದ್ದಾರೆ ಜಾಗೃತಿಗಾಗಿ? ನಮ್ಮ ನರ ತಜ್ಞರು ಆಸ್ಪತ್ರೆಯಲ್ಲಿ ಕೆಲಸ ಮಾಡುವುದ್ರ ಜೊತೆಯಲ್ಲಿ ಹೊರಗಡೆ ಕೂಡ ಅಪಸ್ಮಾರ ಹೇಗೆ ಕಾಣಿಸ್ಕೊಳ್ಬೋದು ಅಂತ ಹೇಳಿ ಅದರ ಲಕ್ಷಣಗಳೇನು, ಬರೀ ಎಲ್ರಿಗೂ ಆ ಥರ ಕೈಕಾಲು ನಡಕಬೇಕು ಅನ್ನೋದಿಲ್ಲ, ಬೇರೆ ರೀತಿಯಲ್ಲಿ ಯಾವ ರೀತಿಯಲ್ಲಿ ಮಕ್ಕಳಲ್ಲಿ ಎಸ್ಪೆಷಲಿ ಕಾಣಿಸ್ಕೋಬಹುದು ಅದರ ಬಗ್ಗೆ ಅರಿವು ಡೆಫಿನೆಟ್ ಆಗಿ ಮೂಡಿಸ್ತಾರೆ. ಅದೇ ರೀತಿಯಲ್ಲಿ ಈ ಥರ ತೊಂದರೆಗಳಿಗೆ ಯಾವ ಇನ್ವೆಸ್ಟಿಗೇಷನ್ಸ್ ಮೂಲಕ ಅಂದರೆ EEG ಇರ್ಬೋದು, ವಿಡಿಯೋ EEG ಇರ್ಬೋದು, ಆ ಥರ ಹೇಗೆ ಮಕ್ಕಳನ್ನ ಅಬ್ಸರ್ವ್ ಮಾಡ್ಬೋದು ಅಂತ ಹೇಳಿ ಅದಕ್ಕೆ ಕೂಡ ಇದೆ. ಇನ್ನೊಂದು ಮುಖ್ಯವಾದ ಕಾಯಿಲೆ ಅಂತ ಹೇಳಿದ್ರೆ ಪಾರ್ಕಿನ್ಸನ್ಸ್ ಡಿಸೀಸ್ ಅಂತ ನೀವು ಕೇಳಿರ್ಬೋದಲ್ಲ, ಅದು ಕೂಡ ಮೂವ್ಮೆಂಟ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಆ ಮೂವ್ಮೆಂಟ್ ಡಿಸಾರ್ಡರ್ಸ್ ಕೂಡ ಅದನ್ನು ಹೇಗೆ ಕಂಡುಹಿಡಿಯೋದು, ಅದನ್ನು ಏನೇನು ಕಾರಣಗಳು ಅದು ಬಂದಿರಬಹುದು, ಅದಕ್ಕೆ ಯಾವ ತರಹ ನಾವು ಇನ್ವೆಸ್ಟಿಗೇಷನ್ಸ್ ಮಾಡಬೇಕು, ಬ್ರೈನ್ ಸ್ಕ್ಯಾನಿಂಗ್ ಆ್ಯಂಡ್ ಇಮೇಜಿಂಗ್ ಕೂಡ ಸಾಕಷ್ಟು ಅದರಲ್ಲಿ ತುಂಬ ಡೆವಲಪ್ಮೆಂಟ್ಸ್ ಆಗಿದೆ. ಸೊ ನಮ್ಮಲ್ಲಿ ದೊಡ್ಡ ಒಂದು ಡಿಪಾರ್ಟ್ಮೆಂಟ್ ನ್ಯೂರೋ ರೇಡಿಯಾಲಜಿ ಅಂತ ಹೇಳಿ, ಅಲ್ಲಿ ಈ ಥರ ಎಲ್ಲಿ ಮೆದುಳಿನ ಯಾವ ಭಾಗ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅನ್ನೋದರ ಸಂಶೋಧನೆ ಕೂಡ, MRI ಸ್ಕ್ಯಾನಿಂಗ್ ಅಂತ ಕೇಳಿರ್ಬೋದು, CT ಸ್ಕ್ಯಾನ್ ಜೊತೆಯಲ್ಲಿ MRI ಸ್ಕ್ಯಾನಿಂಗ್ ಅಂತ ಇದೆ, ಸ್ಪೆಟ್ ಸ್ಕ್ಯಾನಿಂಗ್ ಅಂತ ಇದೆ. ಆ ಎಲ್ಲ ಒಂದು ವ್ಯವಸ್ಥೆಗಳು ಕೂಡ ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಅಂದ್ರೆ ಒಂದು ರೀತಿಯಲ್ಲಿ ಎಲ್ಲ ಸೌಲಭ್ಯಗಳನ್ನು ಒಳಗೊಂಡಂತಹ ಒಂದು ಇನ್ಸ್ಟಿಟ್ಯೂಷನ್ನು ನಮ್ಮ ನಿಮ್ಯಾನ್ಸ್ ಅಂತಂದಾಗ, ಸಾಮಾನ್ಯವಾಗಿ ಒಂದು ಹೇಳೋದನ್ನು ಕೇಳ್ಬಿಡ್ತೀವಿ, ಒಂದು ಆಕ್ಸಿಡೆಂಟ್ ಆಯ್ತಾ, ತಲೆಗೆ ಏಟು ಬಿತ್ತಾ ಅಂತಂದ್ರೆ ನೇರವಾಗಿ ನಿಮ್ಯಾನ್ಸಿಗೆ ಕರ್ಕೊಂಡು ಹೋಗಿ ಅಂತ ಹೇಳ್ಬಿಡ್ತಾರೆ. ಅಷ್ಟು ಸುಸಜ್ಜಿತವಾದಂಥ ಸೌಲಭ್ಯ ತಮ್ಮಲ್ಲಿ ಇದೆ ಅಂತ ಅಂದ್ಕೊಂಡಿದ್ದೀನಿ. ಅದು ಒಂದು ಕಡೆಯಲ್ಲಿ. ಆದರೆ ನಮ್ಮ ಸಂಸ್ಥೆಯಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ನಮ್ಮ ಲೋಡ್ ತುಂಬ ಜಾಸ್ತಿ ಆಗಿದೆ. ಸೊ ಎಲ್ಲರೂ ಬರಬೇಕಾಗಿಲ್ಲ. ಇದು ಟರ್ಷರಿ ಕೇರ್ ಹಾಸ್ಪಿಟಲ್ ಆಗಿದ್ದಾಗ ನಾವು ಸಾಕಷ್ಟು ತರಬೇತಿ ನೀಡಿ ಬೇರೆ ತಜ್ಞರನ್ನ ಹತ್ತಿರದಲ್ಲೇ ನಾವು ಅರೇಂಜ್ ಮಾಡಿಕೊಟ್ರೆ ಇಮಿಡಿಯೇಟ್ ಆಗಿ ಎಲ್ಲಿದ್ದಾರೋ ಅಲ್ಲಿನ ಪೇಷಂಟ್ಗಳಿಗೆ ಒಂದು ನಾನು ಅದನ್ನೇ ಮುಖ್ಯವಾಗಿ ಕೇಳಬೇಕು ಅಂತಿದ್ದೆ. ಯಾಕೆಂತ ಎಷ್ಟೋ ಸಂದರ್ಭದಲ್ಲಿ ಈ ಮಾತನ್ನು ಕೂಡ ನಾವು ಕೇಳ್ತೀವಿ, ನಿಮ್ಮನ್ಸಿಗೆ ಕರ್ಕೊಂಡು ಹೋದ್ರೆ ನಮಗೆ 1 ದಿವಸ 2 ದಿವಸ 3 ದಿವಸ ಆದ್ರೂ ಕೂಡ ಇನ್ಪೇಷಂಟ್ ಆಗಿ ಒಳಗಡೆ ಹೋಗೋದಕ್ಕೆ ಆಗೋದಿಲ್ಲ ಅಂತ. ಅದಕ್ಕೆ ಕಾರಣ ನಮ್ಮಲ್ಲಿ ಬರುವಂಥ ಸಂಖ್ಯೆಗಳು. ಆ ಸಂಖ್ಯೆಗಳನ್ನ ಅಲ್ಲಿ ಕಡಿಮೆ ಮಾಡಿದ್ರೆ, ಯಾಕೆಂತ ಹೇಳಿದ್ರೆ ಕಡಿಮೆ ಮಾಡೋ ದೃಷ್ಟಿ ಏನು ಅಂತ ಹೇಳಿದ್ರೆ ಕ್ವಾಲಿಟಿ ಕೇರ್ ಸಿಗಬೇಕು ಪೇಷಂಟ್ಗೆ ಅಂತ ಹೇಳಿದ್ರೆ, ಆ್ಯಂಡ್ ಸ್ಪೆಷಲೈಸ್ ಕೇರ್ ಸಿಗಬೇಕು ಅಂತ ಹೇಳಿದ್ರೆ, ಫಾರ್ ಬೇಸಿಕ್ ಪ್ರಾಬ್ಲಮ್ಸ್ ನಾವು ನಮ್ಮ ಹತ್ತಿರದಲ್ಲೇ ಲೋಕಲ್ ಇದರಲ್ಲೇ ನಾವು ನಮಗೆ ಚಿಕಿತ್ಸೆ ಸಿಕ್ಕಿ ಅದಕ್ಕೆ ಹೆಚ್ಚಾಗಿ ಬೇಕು, ಅಥವಾ ನಮಗೆ ಡಯಾಗ್ನೋಸಿಸ್ ಸರಿಯಾಗಿ ಆಗಿಲ್ಲ, ಅಥವಾ ಬೇರೆ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ಸ್ ಬೇಕು, ಅಥವಾ ಇನ್ನು ಸ್ಪೆಷಲೈಸ್ ಟ್ರೀಟ್ಮೆಂಟ್ ಬೇಕು ಅಂತ ಹೇಳಿದ್ರೆ ಆವಾಗ ರೆಫರ್ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ರಿಗೂ ಒಂದು ಕ್ವಾಲಿಟಿ ಕೇರ್ ಸಿಗೋದಕ್ಕೊಂದು ಅವಕಾಶ ಸಿಗುತ್ತೆ. ಅಂದ್ರೆ ಸಣ್ಣ ಪುಟ್ಟದಕ್ಕೂ ಕೂಡ ಬೇರೆ ಅವಶ್ಯಕತೆ ಇಲ್ಲ. ನೀವು ಎಮರ್ಜೆನ್ಸಿ ಇದ್ರೆ ಆಟೋಮೆಟಿಕ್ ಆಗಿ ತಮ್ಮ ಇನ್ಸ್ಟಿಟ್ಯೂಷನ್ ಅಟೆಂಡ್ ಮಾಡೇ ಮಾಡ್ತಾರೆ. ಆದ್ರೆ ಎಮರ್ಜೆನ್ಸಿ ಇಲ್ದೇನೆ ಬಂದು ನಮಗೆ ಇನ್ಪೇಷಂಟ್ ಅವಕಾಶ ಸಿಕ್ಕಿಲ್ಲ ಅಂತ ಹೇಳುವುದು ಬೇಡ. ಅದಕ್ಕೆ ಚಿಕಿತ್ಸೆ ನಮ್ಮ ಪರಿಸರದಲ್ಲೇ ಸಿಕ್ಕಿದ್ರೆ ಅದನ್ನ ಮೊದಲು ತಗೊಳ್ಳೋದು ಬಹಳ ಮುಖ್ಯ. ಯಾಕೆಂತ ಹೇಳಿದ್ರೆ ತಡ ಮಾಡೋದ್ರಲ್ಲೂ ಈ ತರ ಆಕ್ಸಿಡೆಂಟ್ ಆಗಿದ್ರೆ ಅಥವಾ ಬೇರೆ ತರ ತೊಂದರೆಗಳಾಗಿದ್ರೆ, ನರ ತೊಂದರೆಗಳಾಗಿದ್ರೆ ಅದಕ್ಕೆ ಗೋಲ್ಡನ್ ಅವರ್ ಅಂತ ಹೇಳ್ತಾರೆ. ಸೊ ಆದಷ್ಟು ಬೇಗ ಅದಕ್ಕೆ ಚಿಕಿತ್ಸೆ ಸಿಕ್ಕಿದ್ರೆ ಅದರಿಂದ ಕಾಂಪ್ಲಿಕೇಶನ್ಸ್ ಆಗೋದು ಕಡಿಮೆ. ಈಗ ಇವೆಲ್ಲವೂ ಕೂಡ ನಮ್ಮ ಚಿಕಿತ್ಸೆಯ ಕ್ರಮದ ಬಗ್ಗೆ ಆಯಿತು. ನಮ್ಮ ಬಹಳಷ್ಟು ಜನರ ಕಲ್ಪನೆಯಲ್ಲಿ ಇರುವಂತಹದ್ದು ನಿಮ್ಯಾನ್ಸ್ ಅಂತ ಅಂದ ಕೂಡಲೇ ಮಾನಸಿಕ ಆಸ್ಪತ್ರೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಆದರೆ ನೀವೇ ಹೇಳಿದ ಹಾಗಲೇ 1974ರಲ್ಲಿ ನಿಮ್ಮ ಸ್ಥಾಪನೆ ಆದ ನಂತರ 1994ರಲ್ಲಿ ಇದು ಒಂದು ಡೀಮ್ಡ್ ಯೂನಿವರ್ಸಿಟಿ ಆಯಿತು. ಈಗ ಯೂನಿವರ್ಸಿಟಿಯ ಆಕ್ಟಿವಿಟಿಯ ಬಗ್ಗೆ ನಮ್ಮ ಕೇಳಗರಿಗೆ ಹೇಳೋಣ. ಯೂನಿವರ್ಸಿಟಿ ಆಕ್ಟಿವಿಟಿಗಳಲ್ಲಿ ಕೇಳಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ 50 ಸಬ್ಜೆಕ್ಟ್ಸ್ಗಿಂತ ಹೆಚ್ಚಾಗಿ ನಾವು ಕೋರ್ಸಸ್ ಅನ್ನ ನಡೆಸ್ತೇವೆ. ಮೊದಲು DM ನ್ಯೂರಾಲಜಿ, MCH ನ್ಯೂರೋ ಸರ್ಜರಿ, DM ಸೈಕಿಯಾಟ್ರಿ, MD ಸೈಕಿಯಾಟ್ರಿ, ಇದೆಲ್ಲ ಮೆಡಿಕಲ್ ಡಾಕ್ಟರ್ಸ್ಗೆ ಇರುವಂಥ ಕೆಲವು ಪ್ರೋಗ್ರಾಮ್ಸ್ ಅಂತ ಹೇಳ್ಬೋದು. ಅದೇ ರೀತಿ ಪೋಸ್ಟ್ ಡಾಕ್ಟರಲ್ ಫೆಲೋಶಿಪ್ಸ್ ಅಂತ ಹೇಳಿ, ಅದೇ ರೀತಿಯಲ್ಲಿ PhD ಪ್ರೋಗ್ರಾಮ್ಸ್ ನಮ್ಮ ಮಾನಸಿಕ ತೊಂದರೆಗಳ ವಿಭಾಗಗಳಲ್ಲಾಗಿರ್ಬೋದು, ಸೈಕಾಲಜಿ, ಸೈಕ್ಯಾಟ್ರಿಕ್, ಸೋಷಿಯಲ್ ವರ್ಕ್, ಅದೇ ರೀತಿ PhD ನ್ಯೂರೋ ಸೈನ್ಸಸ್ ಅಂತ ಕೂಡ ನಾವು ನಡೆಸ್ತೇವೆ. ಹಾಗೆ ನಾನು ಸೈಕ್ಯಾಟ್ರಿ ಬಗ್ಗೆ ಮಾತನಾಡಿದ್ನೋ, MPhil ಪ್ರೋಗ್ರಾಮ್ ಸೈಕಾಲಜಿ, ಸೋಷಿಯಲ್ ವರ್ಕ್, ನರ್ಸಿಂಗಲ್ಲಿ MSc ನರ್ಸಿಂಗ್, PhD ನರ್ಸಿಂಗ್ ಪ್ರೋಗ್ರಾಮ್ಸ್ ಕೂಡ ಇದೆ. ಎಲ್ಲ PG ಕೋರ್ಸ್ಗಳು ತಮ್ಮಲ್ಲಿ ಇವೆ. ಎಲ್ಲ ಇದೆ. ಯಾವುದು UG ಕೋರ್ಸ್? BSc ನರ್ಸಿಂಗ್ ಅಂಡ್ ಕೆಲವು ಟೆಕ್ನಿಕಲ್ ಕೋರ್ಸಸ್ ಕೂಡ BSc ಇದರಲ್ಲಿ ಇದೆ. ಅದೇ ರೀತಿ ಸಾಕಷ್ಟು ಫೆಲೋಶಿಪ್ಸ್ ಅನ್ನ ಕೂಡ ನಾವು ಕೊಡ್ತೇವೆ. ಶಾರ್ಟ್ ಟರ್ಮ್ ಫೆಲೋಶಿಪ್ಸ್ ಅಂತ ಹೇಳಿ 6 ತಿಂಗಳಿರ್ಬೋದು, 1 ವರ್ಷ ಇರ್ಬೋದು, ಆ ಥರ ಕೂಡ ನಡೆಯುತ್ತೆ. ನಮ್ಮಲ್ಲಿ ನಿಮ್ಯಾನ್ಸ್ ಡಿಜಿಟಲ್ ಅಕಾಡೆಮಿ ಅಂತ ಸರ್ಕಾರ ಅದನ್ನು ಕೂಡ ಸೃಷ್ಟಿಸಿದೆ. ಅದರಲ್ಲಿ ಆನ್ಲೈನ್, ಇದು ಕೋವಿಡ್ ಬಹಳ ಮುಂಚೆನೆ ಆನ್ಲೈನ್ ಟ್ರೈನಿಂಗ್ ಕೊಡಬೇಕು. ಯಾಕೆ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಸಾಕಷ್ಟು ತಜ್ಞರಿಲ್ಲ. ಮಾನಸಿಕ ತೊಂದರೆಗಳು ಟ್ರೀಟ್ಮೆಂಟ್ ಮಾಡುವ ತಜ್ಞರಾಗಿರಲಿ, ನರ
ತೊಂದರೆಗಳ ಟ್ರೀಟ್ಮೆಂಟ್ ಆಗಲಿ ತಜ್ಞರು ಸಾಕಷ್ಟಿಲ್ಲ. ಅದಕ್ಕೋಸ್ಕರ ಜನರಲ್ ಹೆಲ್ತ್ ಕೇರಲ್ಲಿ ಆ ಥರ ಒಂದು ಟ್ರೈನಿಂಗ್ ಕೊಡಬೇಕು ಅಂತ ಹೇಳಿ ಈ ಥರ ಒಂದು ಅಂದ್ರೆ ಆನ್ಲೈನ್ ಕೋರ್ಸ್ ನೀವು ಬಹಳ ಬೇಗನೆ ಪ್ರಾರಂಭ ಮಾಡಿಬಿಟ್ಟಿದ್ದೀರಿ. ಡಿಪ್ಲೊಮಾ ಇನ್ ವೇರಿಯಸ್ ಆಸ್ಪೆಕ್ಟ್ಸ್ ಅಂತ ಹೇಳಿ ಸೈಕಾಟ್ರಿ ಇರ್ಬೋದು, ಅಡಿಕ್ಷನ್ ಇರ್ಬೋದು, ಮತ್ತೆ ವಿಮೆನ್ಸ್ ಮೆಂಟಲ್ ಹೆಲ್ತ್ ಇರ್ಬೋದು, ಅದೇ ರೀತಿ ಕೆಲವು ಥೆರಪಿಗಳು, ಕಾಗ್ನಿಟಿವ್ ಬಿಹೇವಿಯರ್ ಥೆರಪಿ ಅನ್ನೋ ಕೂಡ, ಇನ್ನೊಂದು ಪೊಲೀಸ್ ಟ್ರೈನಿಂಗ್ ಅನ್ನೋದು ನಿಮ್ಹಾನ್ಸಲ್ಲಿ ಕೂಡ ಸಾಕಷ್ಟು ದೊಡ್ಡದಾಗಿ ಹಮ್ಮಿಸ್ಕೊಂಡಿರೋದ್ರಿಂದ ಇಡೀ ತಮಿಳುನಾಡು ಪೊಲೀಸ್ ಫೋರ್ಸನ್ ಕೂಡ ಟ್ರೈನಿಂಗ್ ನಡೆದಿದೆ. ಅದೇ ರೀತಿ ದೇಶದ ಬೇರೆ ಭಾಗಗಳು ಕೂಡ ಆ ಥರ ಟ್ರೈನಿಂಗ್ ನಡೀತಿದೆ. ಇನ್ನೊಂದು ನಮ್ಮ ಡಿಪಾರ್ಟ್ಮೆಂಟ್ ಆಫ್ ಎಪಿಡೆಮಿಯಾಲಜಿ ಅಂತ ಇದೆ. ಅಲ್ಲಿ ಅಂದರೆ ಎಷ್ಟು ಮಟ್ಟಿಗೆ ತೊಂದರೆಗಳು ಜನರಲ್ಲಿದೆ ಅಂತ ಹೇಳಿ ಆ ಪ್ರೆವಲೆನ್ಸ್ ಸ್ಟಡೀಸ್, ಇನ್ಸಿಡೆಂಟ್ ಸ್ಟಡೀಸ್ ಅಂತ ಹೇಳೋದು, ಚಿಕಿತ್ಸಾ ಕ್ರಮಗಳು ಎಲ್ಲೆಲ್ಲಿ ದೊರಕುತ್ತೆ ಅಂತ ರಿಸೋರ್ಸ್ ಮ್ಯಾಪಿಂಗ್, ಟ್ರೀಟ್ಮೆಂಟ್ ರಿಸೋರ್ಸ್ ಮ್ಯಾಪಿಂಗ್ ಮಾಡೋದು, ಟ್ರೀಟ್ಮೆಂಟ್ ಗ್ಯಾಪ್ ಏನಿದೆ ಅದನ್ನು ಡಿಫೈನ್ ಮಾಡೋದು, ಆ ಥರ ಎಲ್ಲ ಕೆಲಸಗಳನ್ನ ಕೂಡ ಎಪಿಡೆಮಿಯಾಲಜಿ ಡಿಪಾರ್ಟ್ಮೆಂಟ್ ಹಮ್ಮಿಸ್ಕೊಳ್ಳುತ್ತೆ. ಮತ್ತೆ ನಿಮ್ಗಾಗಲೇ ಗೊತ್ತಿದೆ ಹೆಲ್ಮೆಟ್ ರೂಲ್, ಅದಕ್ಕೊಂದು ಸ್ಪಂದಿಸಿದ್ದು ನಮ್ಮಲ್ಲಾಗಿದ ಒಂದು ರಿಸರ್ಚ್ ಇಂದ ಆ ಥರ ಹೆಲ್ಮೆಟ್ ರೂಲ್ ಬಂತು. ಅದೇ ರೀತಿ ಕೋವಿಡ್ ಸಮಯದಲ್ಲಿ ನಮ್ಮ ನ್ಯೂರೋವೈರಾಲಜಿ ವಿಭಾಗ ಮತ್ತು ಮೈಕ್ರೋಬಯಾಲಜಿ ವಿಭಾಗ ಹೇಗೆ ಅದನ್ನು ಗುರುತಿಸಬೇಕು, RT-PCR ಟೆಸ್ಟಿಂಗ್ ಹೇಗೆ ಮಾಡೋದು, ಜೆನೆಟಿಕ್ ಟೆಸ್ಟಿಂಗ್ ಹೇಗೆ ಮಾಡೋದು, ಬೇರೆ ಥರ ಟೆಸ್ಟಿಂಗ್ಗಳು ಬೇಗ ಅದನ್ನು ಕಂಡುಹಿಡಿಬೇಕು ಅಂತ ಹೇಳಿ ರ್ಯಾಪಿಡ್ ಟೆಸ್ಟಿಂಗು, ಅದೆಲ್ಲ ನಮ್ಮ ನ್ಯೂರೋವೈರಾಲಜಿ ಮತ್ತು ನ್ಯೂರೋ ಮೈಕ್ರೋಬಯಾಲಜಿ ವಿಭಾಗಗಳು ಆ ಒಂದು ಕಡೆ ಗಮನ. ಕೋವಿಡ್ನ ಎಚ್ಚರಿಕೆಯ ಬಗ್ಗೆನೂ ಕೂಡ ಬಹಳ ಮೊದಲೇ ಹೇಳ್ಬಿಟ್ರಿ ಡಾಕ್ಟರ್ ಪ್ರತಿಮಾ ಮೂರ್ತಿ ಅವರೇ. ಕೋವಿಡ್ ಮಾತ್ರ ಅಲ್ಲ, ಈ ತರ ನೀವು ಕೇಳಿರ್ಬೋದು ಜಾಪನೀಸ್ ಎನ್ಕೆಫಲೈಟಿಸ್ ಅಂತ ಕಾಯಿಲೆಗಳು ಬರ್ತಾ ಇತ್ತು, KFD ಕ್ಯಾಸ್ನೂರ್ ಫಾರೆಸ್ಟ್ ಡಿಸೀಸ್ ಅಂತ ಆ ಥರ ಕಾಯಿಲೆಗಳು ಬರ್ತಾ ಇತ್ತು, ರೇಬೀಸ್ ಕಾಯಿಲೆ, TB ಕಾಯಿಲೆ, ಅದರಲ್ಲೂ ಕೂಡ ಎಸ್ಪೆಷಲಿ ನರ TB ಕಾಯಿಲೆ, ಅದರಲ್ಲಿ ಕೂಡ ಈ ಥರ ವಿಭಾಗಗಳು ಸಾಕಷ್ಟು ಅದರಲ್ಲಿ ಸಂಶೋಧನೆ ಮಾಡಿರೋದುಂಟು. ಆಮೇಲೆ ನೀವು ಮಾತನಾಡ್ತಾ ಇರಬೇಕಾದ್ರೆ ಬಹಳಷ್ಟು ಆನ್ಲೈನ್ನಲ್ಲಿ ನಾವು ಪಾಠ ಮಾಡ್ತೀವಿ, ಡಿಪ್ಲೊಮಾ ಕೋರ್ಸ್ಗಳನ್ನು ಮಾಡ್ತೀವಿ ಅಂತಂದರೆ, ಅದೇ ರೀತಿಯಲ್ಲಿ ಈ UG ಕೋರ್ಸ್ಗಳು ಇದೆ ಅಂತಂದರೆ, ಈ UG ಕೋರ್ಸ್ಗೆ ಸಾಮಾನ್ಯವಾಗಿ ನಾವು ಹೇಳುವಂಥದ್ದು ಕರ್ನಾಟಕದ ಮಟ್ಟಿಗೆ CET ಮುಖಾಂತರ ಬರುವಂಥದ್ದು, ಪ್ರಸ್ತುತ ನೀಟ್ ಮುಖಾಂತರ ಬರುವಂಥದ್ದು. ಆದರೆ ನಿಮ್ಮ ಇನ್ಸ್ಟಿಟ್ಯೂಷನ್ ಸೇರ್ಕೋಬೇಕು ಅಂತಂದರೆ ನಿಮ್ಮದೇ ಪರೀಕ್ಷೆಗಳಿರುತ್ತಾ, ಇಲ್ಲ ಅವರು ಈ ನೀಟು ಇಲ್ಲ CET ಮುಖಾಂತರ ಬರಬೇಕಾಗುತ್ತೆ? ಸೊ ಮೆಡಿಕಲ್ ಗ್ರ್ಯಾಜುಯೇಟ್ಸ್ MD ಪ್ರೋಗ್ರಾಮಲ್ಲಿ ಬರಬೇಕು ಅಂತ ಹೇಳಿದ್ರೆ ಇದು INI-CET ಮುಖಾಂತರ ಆ ಒಂದು ರೂಟಲ್ಲಿ ಬರುವುದು, ನ್ಯಾಷನಲ್ ಲೆವೆಲ್ CET-ನಲ್ಲಿ. ಅದೇ ರೀತಿ ನಮ್ಮ ಕೆಲವು ಪೋಸ್ಟ್ ಡಾಕ್ಟರಲ್ ಫೆಲೋಶಿಪ್ಸ್ ಮತ್ತು DM ಕಾರ್ಯಕ್ರಮಗಳಿಗೆ ನಾವು ಇಲ್ಲಿಂದಾನೇ ಟೆಸ್ಟಿಂಗ್ ಮಾಡ್ತಾ ಇದ್ದೀವಿ. ಸದ್ಯದಲ್ಲಿ ಅದೇ ಟೆಸ್ಟಿಂಗ್ ಆಗ್ತಾ ಇದೆ. ಅದೇ ನರ್ಸಸ್, BSc ನರ್ಸಿಂಗ್ ಕೂಡ ನಾವೇ ಒಂದು ಎಂಟ್ರೆನ್ಸ್ ಟೆಸ್ಟ್ ಮಾಡಿ ಬೇರೆ ಬೇರೆ ರಾಜ್ಯಗಳಿಂದ ಸ್ಟೂಡೆಂಟ್ಸ್ ಬರ್ತಾರೆ, ಅವರಿಗೆ ಒಂದು ಫ್ಲೋರೆನ್ಸ್ ನೈಟಿಂಗೇಲ್ ಡೇ ಅನ್ನೋದು ಆ ದಿವಸದಲ್ಲಿ ಅವ್ರಿಗೆ ಇಂಡಕ್ಷನ್ ಆಗಿ ಅವ್ರ ಮುಂದೆ ಅದನ್ನ ಅಂದ್ರೆ ಯಾವುದೇ ಒಂದು PUC ಮುಗಿಸಿದಂಥವರು ನಿಮ್ಮದೇ ಆದಂತಹ ಎಕ್ಸಾಮ್ ಅನ್ನು ತಗೊಂಡ ನಂತರದಲ್ಲೇ ಅವರು BSc ನರ್ಸಿಂಗಿಗೆ ಸೇರ್ಕೊಳ್ಳೋದಕ್ಕೆ ಇರಬಹುದು. ಆನ್ಲೈನ್ ಡಿಪ್ಲೊಮಾಗೆ ಹೇಗೆ ಪ್ರವೇಶ? ಆನ್ಲೈನ್ ಡಿಪ್ಲೊಮಾ ಪ್ರವೇಶಗಳು ನಮ್ಮ ವೆಬ್ಸೈಟ್, ನಿಮ್ಹಾನ್ಸ್ ವೆಬ್ಸೈಟ್ ಅನ್ನು ನೋಡಿದ್ರೆ ಅದರಲ್ಲಿ ಯಾವ ಡಿಪ್ಲೊಮಾಗಳಿದೆ, ಯಾವ ಸಮಯದಲ್ಲಿ ಅದಕ್ಕೆ ರಿಜಿಸ್ಟರ್ ಆಗ್ಬೋದು ಅಂತ ಆ ಮಾಹಿತಿಗಳೆಲ್ಲ ನಮ್ಮ ನಿಮ್ಹಾನ್ಸ್ ವೆಬ್ಸೈಟ್ ಅಲ್ಲಿ ಇರುತ್ತೆ. ನೀವು ಕರೆದಾಗಲೇ ಅವರು ಅಪ್ಲೈ ಮಾಡಬೇಕು. ಹೌದು. ಯಾಕೆಂತ ಹೇಳಿದ್ರೆ ಅದು ಮೊದಲು ಶುರು ಆಗಿದ್ದು ನೀಡ್ ಬೇಸ್ಡ್ ಅಂತ ಹೇಳಿ, ಎಲ್ಲಿ ಒಂದು ಆಸಕ್ತಿ ಇತ್ತು ಅದನ್ನ ಕೊಡೋಣ ಅಂತ ಹೇಳಿ. ಈಗ ನಾವು ಅದನ್ನ ಅನೌನ್ಸ್ಮೆಂಟ್ ಮಾಡ್ತೇವೆ. ಆ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ ಟೆಲಿಮೆಡಿಸಿನ್ ಟ್ರೈನಿಂಗ್ ಅಂತ ಕೂಡ ನಾವು ಹಮ್ಮಿಸ್ಕೊಂಡಿದ್ದೇವೆ. ಅಲ್ಲಿ ರಾಜ್ಯದ ಎಲ್ಲ ಆರೋಗ್ಯ ಕರ್ತರು ಕೂಡ ಅವರು ಕೂಡ ಟ್ರೈನಿಂಗ್ ಸಿಗುತ್ತೆ, ಮಾನಸಿಕ ತೊಂದರೆಗಳನ್ನು ಹೇಗೆ ಗುರುತಿಸ್ಬೋದು ಅಂತ ಹೇಳಿ. ಸೊ ಈ ಡಿಪ್ಲೊಮಾಗಳನ್ನ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಆನ್ಲೈನ್ ಕಂಪೋನೆಂಟಲ್ಲಿ ಆಕ್ಟಿವ್ ಆನ್ಲೈನ್ ಕ್ಲಾಸಸ್ ಇರುತ್ತೆ, ಕೆಲವು ಲೆಕ್ಚರ್ಸ್ ಇರುತ್ತೆ, ಕ್ವೆಶ್ಚನ್ಸ್ ಅಂಡ್ ಆನ್ಸರ್ಸ್ ಇರುತ್ತೆ, ಕೇಸ್ ಡಿಸ್ಕಷನ್ಸ್ ಇರುತ್ತೆ. ಡಾಕ್ಟರ್ಸ್ ಮಾತ್ರ ಅಲ್ಲ, ಡಾಕ್ಟರ್ಸ್ಗಿರುತ್ತೆ, ಮತ್ತೆ ಬೇರೆ ಬೇರೆ ಥರ ಸೈಕಾಲಜಿಸ್ಟ್ ಇರ್ಬೋದು, ಸೋಷಿಯಲ್ ವರ್ಕರ್ಸ್ ಇರ್ಬೋದು, ನರ್ಸಸ್ ಇರ್ಬೋದು, ಆ ಥರ ಎಲ್ಲ ಆರೋಗ್ಯ ಕ್ಷೇತ್ರದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರುವಂತ ಪ್ರತಿಯೊಬ್ಬರಿಗೂ ಕೂಡ ನಿಮ್ಮ ಸೇವೆ ಆನ್ಲೈನ್ ಮುಖಾಂತರನೂ ಕೂಡ ಸಿಗುತ್ತೆ. ಹೌದು. ತಮ್ಮಲ್ಲಿ ಯಾವ್ಯಾವ ರೀತಿಯ PG ಕೋರ್ಸ್ಗಳನ್ನು ಕಂಡಕ್ಟ್ ಮಾಡ್ತೀರಿ? ಸೊ ನಾ ಹೇಳಿದ್ನಲ್ಲ, PG ಕೋರ್ಸಸ್ ಸೈಕಾಲಜಿಯಲ್ಲಿ, ಸೈಕ್ಯಾಟ್ರಿಕ್ ಸೋಷಿಯಲ್ ವರ್ಕಲ್ಲಿ, ನರ್ಸಿಂಗಲ್ಲಿ, ಮತ್ತು ಈ ಬೇಸಿಕ್ ನ್ಯೂರೋ ಸೈನ್ಸಸ್ ಅಂತ ನಾ ಹೇಳಿದೆ, ಬಯೋಫಿಸಿಕ್ಸ್, ನ್ಯೂರೋ ಕೆಮಿಸ್ಟ್ರಿ, ಅದರಲ್ಲಿ ಕೂಡ ಕೋರ್ಸಸ್ ಇದೆ. ಅದೇ ರೀತಿಯಲ್ಲಿ ಸೈಕೋಫಾರ್ಮಕಾಲಜಿ ಆ್ಯಂಡ್ ನ್ಯೂರೋಟಾಕ್ಸಿಕಾಲಜಿ ಅಂತ ಹೇಳಿ, ಹ್ಯೂಮನ್ ಜೆನೆಟಿಕ್ಸಲ್ಲಿ, ನ್ಯೂರೋವೈರಾಲಜಿಯಲ್ಲಿ, ಸ್ಟ್ಯಾಟಿಸ್ಟಿಕ್ಸ್, ಬಯೋಸ್ಟ್ಯಾಟಿಸ್ಟಿಕ್ಸ್ ಅಂತ ಹೇಳಿ, ಬಯೋಫಿಸಿಕ್ಸಲ್ಲಿ, ಅದರಲ್ಲೆಲ್ಲ ನಾವು ಪೋಸ್ಟ್ ಗ್ರ್ಯಾಜುಯೇಟ್ ಪ್ರೋಗ್ರಾಮ್ಸನ್ನು ನಡೆಸ್ತೇವೆ. ಅದೇ ರೀತಿಯಲ್ಲಿ ಕ್ಲಿನಿಕಲ್ ಕಡೆ ನೋಡಿದಾಗ ನಾನಾಗಲೇ ಎಪಿಡೆಮಿಯಾಲಜಿ, ನ್ಯೂರಾಲಜಿ, ನ್ಯೂರೋ ಸರ್ಜರಿ, ಸೈಕ್ಯಾಟ್ರಿ ಬಗ್ಗೆ ನಿಮ್ಮ ಹತ್ರ ಹೇಳಿದೆ. ಅದ್ರ ಜೊತೆಯಲ್ಲಿ ಸ್ಪೀಚ್ ಪೆಥಾಲಜಿ ಆ್ಯಂಡ್ ಆಡಿಯಾಲಜಿ. ಎಷ್ಟೋ ಜನರಿಗೆ ಆರಂಭದಲ್ಲೇ ಮಾತನಾಡುವುದಕ್ಕೆ ಸರಿಯಾಗಿ ಬರೋದೇ ಇಲ್ಲ. ಆರಂಭದ ಮಾತನಾಡೋದಕ್ಕೆ ಬರದೇ ಇರೋದು ಒಂದು ಕ್ಯಾಟಗರಿ ಆದರೆ,
ಏಜ್ ಆದವರಿಗೆ ಬರೋದು ಇನ್ನೊಂದು ರೀತಿಯ ಕೆಟಗರಿ. ಈ ಎರಡಕ್ಕೂ ಕೂಡ ತಮ್ಮಲ್ಲಿ ಸ್ಪೆಷಲ್ ಕೋರ್ಸ್ಗಳನ್ನೇ ಮಾಡ್ತಾ ಇದ್ದೀರಾ? ಸ್ಪೆಷಲ್ ಕೋರ್ಸಸ್ ಮಾಡ್ತೇವೆ, ಅದರ ಜೊತೆಯಲ್ಲಿ ತರಬೇತಿಗಳು ಕೂಡ, ಶಾರ್ಟ್ ಟರ್ಮ್ ತರಬೇತಿಗಳು ಕೂಡ ಮಾಡ್ತಾರೆ. ಸೊ ಇದರಲ್ಲಿ ಕೂಡ PhD ಇದೆ. ಅದೇ ರೀತಿ ನ್ಯೂರೋಪೆಥಾಲಜಿ ಒಂದು ನಾನು ಮರ್ತೆ, ಅದರಲ್ಲಿ ನಮ್ಮ ಬ್ರೈನ್ ಬ್ಯಾಂಕ್ ಅಂತ ಒಂದು ಬಹಳ ಒಂದು ಅನ್ಯೂಶುವಲ್ ಇದು ಅಂತ ಹೇಳ್ಬೋದು. ಅಲ್ಲಿ ಬ್ರೈನ್ ಟಿಶ್ಯೂಗಳ ಸಂಗ್ರಹಣ ಮಾಡಿ ನಾರ್ಮಲ್ ಬ್ರೈನ್ ಹೇಗಿರಬೇಕು, ಕಾಯಿಲೆ ಇದ್ದಾಗ ಬ್ರೈನ್ ಹೇಗೆ ಕಾಣಿಸ್ಕೊಡುತ್ತೆ, ಅದರ ಮೈಕ್ರೋಸ್ಕೋಪಿಕ್ ಅಂಶಗಳು ಏನಿರುತ್ತೆ ಅಂತ ಹೇಳಿ, ಅದು ನಮ್ಮ ದೇಶದಲ್ಲಿ ಮೊದಲನೇ ಒಂದು ಆ ಥರ ಒಂದು ಬ್ರೈನ್ ಬ್ಯಾಂಕ್ ಇರೋದು ನಿಮ್ಹಾನ್ಸಲ್ಲಿ ಮೊದಲನೇ ಇದರಲ್ಲಿ ಸೃಷ್ಟಿಯಾಗಿರೋದು. ಅದಕ್ಕೆ ಸಾಕಷ್ಟು ಶಾಲಾ ಕಾಲೇಜುಗಳಿಂದ ಮಕ್ಕಳು ಬರ್ತಾರೆ. ಅದೇ ರೀತಿಯಲ್ಲಿ ನಾವೊಂದು ಹೆರಿಟೇಜ್ ಮ್ಯೂಸಿಯಂ ಅಂತ ಕೂಡ ನಾವು ಸೃಷ್ಟಿ ಮಾಡಿದ್ದೀವಿ. ಅಲ್ಲಿ ಈ ಒಂದು ಚರಿತ್ರೆ ನಾನೇನು ನಿಮಗೆ ಹೇಳಿದ್ನೋ ಅದನ್ನು ಚಿತ್ರಣದ ಮೂಲಕ ಮತ್ತು ಬೇರೆ ಥರ ಆಬ್ಜೆಕ್ಟ್ ಡಿಸ್ಪ್ಲೇಸಿನ ಮೂಲಕ ಯಾರಿಗಾದರೂ ಅವ್ರಿಗೆ ಆಸಕ್ತಿ ಇದ್ದರೆ ಅದನ್ನು ಅರ್ಥ ಮಾಡ್ಕೊಳ್ಬೋದು. ಯಾವ ರೀತಿ ಈ ಸಂಸ್ಥೆ ಹೇಗೆ ಶುರುವಾಯಿತು, ಹೇಗೆ ಬೆಳೆಯಿತು, ಇನ್ಸ್ಟಿಟ್ಯೂಟ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್ ಹೇಗಾಗಿದೆ, ಅಲ್ಲಲ್ಲಿ ಯಾರ್ಯಾರು ವಿಶ್ವದಲ್ಲಿ ಬಹಳ ಇಂಪಾರ್ಟೆಂಟ್ ಪರ್ಸ್ನಾಲಿಟೀಸ್ ಯಾರ್ಯಾರು ಬಂದಿದ್ದರು, ಆ ವಿಷಯಗಳೆಲ್ಲ ಅವರು ಒಂದು ಸಂಗ್ರಹಾಲಯದ ಮೂಲಕ ಅದನ್ನು ತಿಳ್ಕೊಬೋದು. ಮ್ಯೂಸಿಯಂ ನೋಡೋದಕ್ಕೆ ಬರಬೇಕು ಅಂತಂದರೆ ನಮ್ಮ ಡೈರಿ ಸರ್ಕಲ್ನಲ್ಲಿ ಇರತಕ್ಕಂತಹ ನಿಮ್ಹಾನ್ಸ್ಗೆ ಬಂದರೆ ಈ ಮ್ಯೂಸಿಯಂ ಅನ್ನು ನೋಡೋದಕ್ಕೆ ಅವಕಾಶ ಇದೆಯಾ? ಅವಕಾಶ ಇದೆ. ಬ್ರೈನ್ ಮ್ಯೂಸಿಯಂ ಅಂತ ಒಂದು, ಮತ್ತೆ ಹೆರಿಟೇಜ್ ಮ್ಯೂಸಿಯಂ ಅಂತ ಒಂದು. ಇನ್ನೊಂದು ಮುಖ್ಯವಾದ ವಿಭಾಗ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ನಮ್ಮ ನಿಮ್ಹಾನ್ಸ್ ಸೆಂಟರ್ ಫಾರ್ ಇಂಟಿಗ್ರೇಟಿವ್ ಮೆಡಿಸಿನ್ ಅಂತ ಹೇಳಿ, ಅಲ್ಲಿ ಯೋಗ ಮತ್ತು ಆಯುರ್ವೇದ ಯೋಗ ಎರಡನ್ನೂ ಸೇರಿ ಮಾನಸಿಕ ಮತ್ತು ನರರೋಗಗಳಲ್ಲಿ ಅದರ ಪಾತ್ರ ಏನು, ಯಾವ ರೀತಿಯಲ್ಲಿ ನಾವು ಆ ಕಾಯಿಲೆಗಳನ್ನ ಅರ್ಥ ಮಾಡ್ಕೊಳ್ಬೋದು, ಅದಕ್ಕೆ ತಕ್ಕಂತೆ ಈ ಯೋಗ ಮತ್ತು ಆಯುರ್ವೇದ ದೃಷ್ಟಿಕೋನದಿಂದ ಹೇಗೆ ನಾವು ಅದಕ್ಕೆ ಚಿಕಿತ್ಸೆ ನೀಡ್ಬೋದು ಅಂತ ಸಾಕಷ್ಟು ಸಂಶೋಧನೆ ಕೂಡ ನಡೆಯುತ್ತೆ. ಪ್ಲಸ್ ಕ್ಲಿನಿಕಲ್ ಟ್ರೀಟ್ಮೆಂಟ್ ಕೂಡ ಆ ಕಾಯಿಲೆಗಳು ನಡೆಯುತ್ತೆ. ತಲೆನೋವಿಂದ ಹಿಡಿದು ಸ್ಟ್ರೋಕಿನವರೆಗೆ, ಡಿಪ್ರೆಷನ್ನಿಂದ ಸ್ಕಿಜೋಫ್ರೆನಿಯಾವರೆಗೆ ಈ ಥರ ತೊಂದರೆಗಳಿಗೆ ಹೇಗೆ ನಾವು ಚಿಕಿತ್ಸೆ ನೀಡ್ಬೋದು ಅಂತ ಹೇಳಿ. ಅದೇ ನಾವು ಮಾಡರ್ನ್ ಟ್ರೀಟ್ಮೆಂಟ್ಸ್ ಬಗ್ಗೆ ಮಾತನಾಡ್ತಾ ಇದ್ದೆ, ಡಯಾಗ್ನೋಸಿಸ್ ಮತ್ತು ಟ್ರೀಟ್ಮೆಂಟ್ ಕೊಡೋದಕ್ಕೆ. ಅಲ್ಲಿ ನಾವು ನ್ಯೂರೋ ಮಾಡ್ಯುಲೇಟ್ರಿ ಮೆಕ್ಯಾನಿಸಮ್ಸ್ ಅಂತ ಹೇಳ್ತೀವಿ. ಅದರಲ್ಲಿ ಟ್ರಾನ್ಸ್ಕ್ರೇನಿಯಲ್ ಮ್ಯಾಗ್ನೆಟಿಕ್ ಸ್ಟಿಮ್ಯುಲೇಷನ್ ಅಂತ ಇದೆ, TDCS ಅಂತ ಇದೆ, ಅದೇ ಥರ ಬೇರೆ ಥರ ಬ್ರೈನ್ ಸ್ಟಿಮ್ಯುಲೇಷನ್ ಟೆಕ್ನಿಕ್ಸ್ ಅಂತ ಇದೆ. ಅದನ್ನು ಕೂಡ ಸೈಕಾಟ್ರಿಕ್ ತೊಂದರೆಗಳಿಗಾಗಿರಲಿ, ನರ ತೊಂದರೆಗಳಿಗಾಗಿರಲಿ, ಆ ಒಂದು ಡಯಾಗ್ನೋಸ್ಟಿಕ್ ಮತ್ತು ಟ್ರೀಟ್ಮೆಂಟ್ ಸಿಸ್ಟಮ್ಸ್ ಕೂಡ ಯೂಸ್ ಮಾಡ್ತೀವಿ. ಪಾರ್ಕಿನ್ಸನ್ಸ್ ಡಿಸೀಸ್ ಅಂತ ಹೇಳಿದೆ, ಅಲ್ಲಿ ಕೂಡ ಬ್ರೈನ್ ಸ್ಟಿಮ್ಯುಲೇಷನ್ ಮಾಡಿದ್ರೆ ಆ ವ್ಯಕ್ತಿಗಳಿಗೆ ಔಷಧಿ ಜೊತೆಯಲ್ಲಿ ಇನ್ನೂ ಸಾಕಷ್ಟು ಅವ್ರಿಗೆ ರಿಲೀಫ್ ಸಿಗ್ಬೋದು ಅಂತ ಹೇಳಿ ಆ ಥರ ಕೂಡ ಟ್ರೀಟ್ಮೆಂಟನ್ನು ಹಮ್ಮಿಸ್ಕೊಂಡು. ನೀವು ನಿಮ್ಹಾನ್ಸ್ನ ನಿರ್ದೇಶಕರಾಗಿ ಹೇಳ್ತಾ ಇದ್ರಿ, ಇದು ಆ್ಯಸ್ ಎ ಯೂನಿವರ್ಸಿಟಿ ಆಯಿತು. ಇನ್ನು ಆ್ಯಸ್ ಎ ಹಾಸ್ಪಿಟಲ್ ನಿಮ್ಮಲ್ಲಿ ಯಾವ್ಯಾವ ರೀತಿಯ ಸೌಲಭ್ಯವನ್ನು ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ? ಆ್ಯಸ್ ಎ ಹಾಸ್ಪಿಟಲ್ ನಾ ಹೇಳ್ದಾಗೆ ಎಮರ್ಜೆನ್ಸಿ ಸರ್ವಿಸಸ್ ಉಂಟು, ತುರ್ತು ಚಿಕಿತ್ಸೆ ಸಿಗುತ್ತೆ, ಅದು 24/7. ಔಟ್ ಪೇಷಂಟ್ಗಳ ವಿಭಾಗಗಳು, ಎಲ್ಲ ವಿಭಾಗಗಳು ಇದೆ, ಮಕ್ಕಳಿಂದ ಸೇರಿ ವಯಸ್ಕರವರೆಗೆ, ಅಡಲ್ಟ್ಸ್ ಇರ್ಬೋದು, ಪ್ರೆಗ್ನೆಂಟ್ ವಿಮೆನ್ ಇರ್ಬೋದು, ಎಲ್ರಿಗೂ ಔಟ್ ಪೇಷಂಟ್ ಮೂಲಕ ಮಾನಸಿಕ ಮತ್ತು ನರರೋಗ ಮತ್ತು ನರಶಾಸ್ತ್ರ ವಿಭಾಗಗಳು ನಡೆಸ್ತೇವೆ. ಅದೇ ರೀತಿ ನಾನು ಆಗಲೇ ಹೇಳಿದೆ, ಸ್ಪೀಚ್ ಪೆಥಾಲಜಿ ಅಲ್ಲೆಲ್ಲ ಕೂಡ ಇದೆ. ಇನ್ ಪೇಷಂಟಿಗೆ ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಅಲ್ಲಿ ನಮ್ಮನ್ನು ಬೆಡ್ಡಿನ ಬಗ್ಗೆ ಹೇಳಿದೆ. ಸಾಧಾರಣ ನಮ್ಮ ಆಸ್ಪತ್ರೆ ಯಾವ ರೀತಿ ವ್ಯತ್ಯಾಸವಾಗಿದೆ ಅಂತ ಹೇಳಿದ್ರೆ, ನಾವು ಯಾವಾಗಲೂ ಕುಟುಂಬದ ಯಾರಾದರೂ ಸದಸ್ಯರ ಜೊತೆಲಿ ಇರಲಿ ಅಂತ ಓಪನ್ ಹಾಸ್ಪಿಟಲ್ ಸಿಸ್ಟಮ್ ಅಂತ ಮಾಡಿದ್ದೇವೆ. ಇಂಡಿವಿಜುವಲ್ ಟ್ರೀಟ್ಮೆಂಟ್ಸ್ ಇರ್ಬೋದು, ಫ್ಯಾಮಿಲಿಗೆ ಟ್ರೈನಿಂಗ್ ಕೊಡೋದಾಗಿರಲಿ, ಈ ಥರ ರಿಹ್ಯಾಬಿಲಿಟೇಷನ್ ಸೌಕರ್ಯಗಳಾಗಿರಲಿ, ಆಮೇಲೆ ಫಾಲೋ ಅಪ್ ಸೌಕರ್ಯಗಳು, ಇದನ್ನೆಲ್ಲ ಕೂಡ ನಾವು ಕಂಟಿನ್ಯೂಮ್ ಆಫ್ ಕೇರ್ ಅಂತ ಹೇಳ್ತೀವಿ. ಯಾಕೆ ಅಂತ ಹೇಳಿದ್ರೆ, ಬರೀ ಇದು ಜ್ವರದ ಥರ ಅಲ್ಲ, ಮಾನಸಿಕ ತೊಂದರೆಗಳು ತಗೊಳ್ಳಿ, ನರ ತೊಂದರೆಗಳು ತಗೊಳ್ಳಿ, ಇದು ಸಾಕಷ್ಟು ನಾನ್ ಕಮ್ಯುನಿಕಬಲ್ ಡಿಸೀಸಸ್ ಅಂತ ಹೇಳ್ತೀವಿ. ಅದಕ್ಕೆ ಏನಂತ ಹೇಳಿದ್ರೆ, ನಾವು ಆ ವ್ಯಕ್ತಿಗಳನ್ನ ಫಾಲೋ ಅಪ್ ಮೂಲಕ ಅವ್ರನ್ನ ನೋಡ್ಕೊಳ್ಳೋದು ಬಹಳ ಮುಖ್ಯ. ಇನ್ನು ಡಾಕ್ಟರ್ ಪ್ರತಿಮಾಮೂರ್ತಿ ಅವರು, ನಾವು ಒಂದು ಮಾತನ್ನ ಹಾಗೆ ನಮ್ಮ ಕೇಳೋರಿಗೆ ಹೇಳ್ಬೋದಾ, ಮಾನಸಿಕ ಆಸ್ಪತ್ರೆ ಒಂದೇ ಅಲ್ಲ ನಿಮ್ಹಾನ್ಸ್ ಮಾನಸಿಕ ಆಸ್ಪತ್ರೆಯಾಗಿ ಶುರುವಾಗಿದ್ದು ಈಗ ಇನ್ಸ್ಟಿಟ್ಯೂಷನ್ ಆಫ್ ಮೆಂಟಲ್ ಹೆಲ್ತ್ ಆ್ಯಂಡ್ ನ್ಯೂರೋ ಸೈನ್ಸಸ್ ಆಗಿ ಬದಲಾವಣೆ ಆಗಿದೆ, ಬೆಳೆದಿದೆ. ಅದೇ ರೀತಿಯಲ್ಲಿ ಯೂನಿವರ್ಸಿಟಿ ಅಂತಲೂ ಹೇಳ್ಬೋದು. ಅದಕ್ಕೆಂತ ನನಗೆ ಆರಂಭದಲ್ಲಿ ಒಂದು ಮಾತನ್ನು ಹೇಳ್ತಾ ಇದ್ರಿ, ಏಷ್ಯಾದಲ್ಲಿನೇ ಪ್ರಪ್ರಥಮವಾಗಿ ಪ್ರಾರಂಭವಾದಂತಹ ಹಾಸ್ಪಿಟಲ್ಲು ನಿಮ್ಹಾನ್ಸ್ ಅಂತ. ಅದೇ ರೀತಿಯಲ್ಲಿ ವರ್ಲ್ಡ್ ವೈಡ್ ರೆಕಗ್ನಿಷನ್ ಇರುವಂತಹ ಏಕೈಕ ಹಾಸ್ಪಿಟಲ್ ಭಾರತದಲ್ಲಿ ಅಂತಲೂ ಕೂಡ ನಾವು ನಿಮ್ಹಾನ್ಸನ್ನು ಹೇಳ್ಬೋದಲ್ವಾ? ಧಾರಾಳವಾಗಿ ಹೇಳ್ಬೋದು. ನಿಮ್ಹಾನ್ಸ್ ಬ್ರ್ಯಾಂಡ್ ಅಂತ ಹೇಳಬೇಕು ಅಂತ ಹೇಳಿದ್ರೆ, ವಿಶ್ವದಲ್ಲಿ ಎಲ್ರಿಗೂ ಈ ಒಂದು ಕ್ಷೇತ್ರಗಳಲ್ಲಿ ಎಲ್ರಿಗೂ ನಿಮ್ಹಾನ್ಸ್ ಬಗ್ಗೆ ಗೊತ್ತಿದೆ. ಸೌತ್ ಏಷ್ಯಾದಲ್ಲೇ ಬಹಳ ಮುಖ್ಯವಾದ, ಬಹಳ ಒಂದು ವ್ಯತ್ಯಾಸವಾದಂಥ ಆಸ್ಪತ್ರೆ ಅಂತ ಕೂಡ ನಿಮ್ಹಾನ್ಸ್ಗೆ ಒಂದು
ಪಟ್ಟಿ ಬಂದಿದೆ. ಅದೇ ರೀತಿ ವರ್ಲ್ಡ್ ವೈಡು ಒನ್ ಆಫ್ ದ ಬೆಸ್ಟ್ ಹಾಸ್ಪಿಟಲ್ಸ್ ಅಂತ ನ್ಯೂಸ್ ವೀಕ್ ಅವರು ನಿಮ್ಹಾನ್ಸನ್ನ ಗ್ರೇಡಿಂಗ್ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ನಿಮ್ಹಾನ್ಸಿನಲ್ಲಿ ನಾವು ಬೇರೆ ಬೇರೆ ಆರ್ಗನೈಸೇಷನ್ಸ್ ಜೊತೆಲಿ ರಿಸರ್ಚ್ ಕೊಲಾಬರೇಷನ್ಸ್ ಮಾಡ್ತೀವಿ. ಇಂಟರ್ನ್ಯಾಷನಲ್ ರಿಸರ್ಚ್ ಕೊಲಾಬರೇಷನ್ಸ್ ಅಂತ ಹೇಳಿದ್ರೆ ಜಾನ್ಸ್ ಹಾಪ್ಕಿನ್ಸ್ ಯೂನಿವರ್ಸಿಟಿ ಇರ್ಬೋದು, ಅಥವಾ ಯೂನಿವರ್ಸಿಟಿ ಆಫ್ ಲಿವರ್ಪೂಲ್ ಇರ್ಬೋದು, ಅಥವಾ ಒಸಾಕಾ ಯೂನಿವರ್ಸಿಟಿ ಆಗಿರ್ಬೋದು, ಮಾಸ್ಟ್ರಿಕ್ ಯೂನಿವರ್ಸಿಟಿ ಆಗಿರ್ಬೋದು, ವಾಷಿಂಗ್ಟನ್ ಯೂನಿವರ್ಸಿಟಿ ಆಗಿರ್ಬೋದು, ಡೀಕನ್ ಯೂನಿವರ್ಸಿಟಿ ಆಗಿರ್ಬೋದು, WHO ಮತ್ತು ಇತರ ಸಂಸ್ಥೆ UN ಸಂಸ್ಥೆಗಳ ಜೊತೆಲಿ ಕೂಡ ನಾವು ಸಂಶೋಧನೆಯನ್ನು ಮಾಡ್ತೀವಿ. ಅದೇ ರಾಯಲ್ ಕಾಲೇಜ್ ಆಫ್ ಸೈಕೈಟ್ರಿ ಆಗಿರ್ಬೋದು. ನಮ್ಮ ದೇಶದ ಒಳಗಡೆ ಕೂಡ ಬೇರೆ ಸಂಸ್ಥೆಗಳ ಜೊತೆಲಿ ನಾವು ಕೊಲಾಬ್ರೇಷನ್ ಇಟ್ಟಿದ್ದೀವಿ. ಫಾರ್ ಎಕ್ಸಾಂಪಲ್ NCBS ಇರ್ಬೋದು, ಅಥವಾ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇರ್ಬೋದು, ಅಥವಾ ಡಿಪಾರ್ಟ್ಮೆಂಟ್ ಆಫ್ ಟೆಕ್ನಾಲಜಿ ಇರ್ಬೋದು, ಬೇರೆ ಥರ ಟೆಕ್ನಾಲಜಿ ಡಿಪಾರ್ಟ್ಮೆಂಟ್ಸ್ ಇರ್ಬೋದು, ಆರ್ಮಿ ಇನ್ಸ್ಟಿಟ್ಯೂಷನ್ಸ್ ಆಗಿರ್ಬೋದು, ವಿವೇಕಾನಂದ ಕೇಂದ್ರ ಆಗಿರ್ಬೋದು, ನ್ಯಾಷನಲ್ ಬ್ರೈನ್ ರಿಸರ್ಚ್ ಸೆಂಟರ್ ಆಗಿರ್ಬೋದು. ಈ ಎಲ್ಲ ಸಂಸ್ಥೆಗಳ ಜೊತೆಯಲ್ಲಿ ಕೂಡ ನಾವು ರಿಸರ್ಚ್ ಕೊಲಾಬ್ರೇಷನ್ಸ್ ಇಟ್ಕೊಂಡಿರೋದ್ರಿಂದ ನಮಗೆ ಸಾಕಷ್ಟು ಇಂಟರ್ನ್ಯಾಷನಲ್ ಆ್ಯಂಡ್ ನ್ಯಾಷನಲ್ ರೆಕಗ್ನಿಷನ್ ಕೂಡ ಸಿಕ್ಕಿದೆ ಅಂತ ಹೇಳ್ಬೋದು. ಅಂದ್ರೆ ನಾನು ಇಷ್ಟೊತ್ತಿನವರೆಗೆ ಒಂದನ್ನು ಹೇಳ್ತಾ ಇದ್ದೆ, ಮಾನಸಿಕ ಆಸ್ಪತ್ರೆಯಾಗಿ ನಿಮ್ಹಾನ್ಸ್, ಡೀಮ್ಡ್ ಯೂನಿವರ್ಸಿಟಿಯಾಗಿ ನಿಮ್ಹಾನ್ಸ್, ಅದೇ ರೀತಿಯಲ್ಲಿ ರಿಸರ್ಚ್ ಸೆಂಟರ್ ಆಗಿಯೂ ನಿಮ್ಹಾನ್ಸ್ ಅಂತ ಹೇಳ್ಬೋದಲ್ವಾ? ಹೌದು, ನಮ್ಮಲ್ಲಿ ಒಂದು ಬ್ರೈನ್ ರಿಸರ್ಚ್ ಸೆಂಟರ್ ಅಂತ ಕೂಡ ಇದೆ. ಅಲ್ಲಿ ಸ್ಟೇಟ್ ಆಫ್ ದಿ ಆರ್ಟ್ ರಿಸರ್ಚ್ ಕೂಡ ನಡೆಯುತ್ತೆ, ಬೇರೆ ಬೇರೆ ವಿಭಾಗದಲ್ಲಿ ನಡೆಯುತ್ತೆ. ಜೆನೆಟಿಕ್ಸ್ ಇರ್ಬೋದು, ಎಪಿಜೆನೆಟಿಕ್ಸ್ ಅಂತ ಏನು ಹೇಳ್ತೀವಿ. ನೀವು ಹಾಗಿದ್ರೆ ಯಾವುದನ್ನು ಬಿಟ್ರಿ ಪ್ರತಿಮಾ ಮೂರ್ತಿ ಅವರೇ? ಈ ಕ್ಷೇತ್ರದಲ್ಲಿ ಐ ಥಿಂಕ್ ಯಾರಾದರೂ ನಮ್ಗೆ ಹೇಳಬೇಕು ಇನ್ನು ಏನು ಮಾಡಬೇಕು ಅಂತ, ಯಾವುದನ್ನು ನಾವು ಇನ್ನೂ ಸಾಕಷ್ಟು ನಾವು ಸ್ಟ್ರೆಂಗ್ತನ್ ಮಾಡಬಹುದು, ಎಲ್ಲಿ ನಮ್ಮ ಗ್ಯಾಪ್ಸ್ ಇನ್ ಕ್ಲಿನಿಕಲ್ ಕೇರ್ ರಿಸರ್ಚ್ ಟ್ರೈನಿಂಗ್ ಇದೆ ಅಂತ ನಾವು ಕಾನ್ಸ್ಟೆಂಟಾಗಿ ಅದನ್ನು ಕೇಳ್ಕೊತಾ ಇದ್ದರೆ ನಮಗೆ ನಮ್ಮ ಸಂಸ್ಥೆಯನ್ನು ಇನ್ನೂ ಮುಂದೆ ತರಲಿಕ್ಕೆ ಒಂದು ಅವಕಾಶ ಸಿಗುತ್ತೆ. ಮುಖ್ಯವಾಗಿ ಯಾಕೆ? ಜನಸೇವೆ ಮಾಡೋದಕ್ಕೋಸ್ಕರ. ಜನಸೇವೆಗೆ ಮಾಡೋದಕ್ಕೋಸ್ಕರವಾಗಿ ನೀವು ಕಿವಿಯನ್ನು ಓಪನ್ ಇಟ್ಟಿದ್ದೀರಿ. ಯಾರು ಏನು ಹೇಳಿದ್ರು ಕೂಡ ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡೋದಕ್ಕೆ ಕಣ್ಣನ್ನು ಯಾವತ್ತೂ ತೆರೆದಿಟ್ಟಿದ್ದೀರಿ. ಜಗತ್ತಿನ ಎಲ್ಲೆಲ್ಲಿ ಏನೇನು ನಡೀತಿದೆ ಅಂತ ನೋಡ್ತಾನೆ ಇದ್ದೀರಿ. ಕಣ್ಣು ಕಿವಿ ಓಪನ್ ಆಗಿರುವಂತಹ ನಿಮಗೆ ವೈಯಕ್ತಿಕ ಪ್ರಶ್ನೆ, ಈ ಒಂದು ನಿಮ್ಹಾನ್ಸ್ಗೆ ಬರೋದಕ್ಕೆ ನಿಮಗೆ ಯಾಕೆ ಆಸಕ್ತಿ ಬಂತು? ಒಂದು ಕುತೂಹಲ ಮುಂಚೆಯಿಂದಲೂ ಇತ್ತು. ಯಾವ ರೀತಿ ನಮ್ಮ ಮನಸ್ಸು ಕೆಲಸ ಮಾಡುತ್ತೆ, ಮನಸ್ಸಿಗೂ ಮೆದುಳಿಗೂ ಏನು ಒಂದು ಕನೆಕ್ಷನ್ ಇರಬಹುದು, ಇದು ಸುಮ್ಮನೆ ಇದು ವಂಶ ಪಾರಂಪರ್ಯಾಗಿ ಬರುತ್ತಾ ಇಲ್ಲ ಪರಿಸರದಿಂದ ಬರುತ್ತಾ, ಈ ಥರ ಪ್ರಶ್ನೆಗಳು ಸಾಕಷ್ಟಿತ್ತು. ಸೊ ನಾನೇನು ಆಲೋಚನೆ ಮಾಡಿದೆ ಅಂತ ಹೇಳಿದ್ರೆ, ಪ್ರಯತ್ನ ಮಾಡೋಣ. ಬರೀ ಕುತೂಹಲ ಸಾಕಾಗೋದಿಲ್ಲ, ಅಲ್ಲಿ ನನಗೊಂದು ಆಸಕ್ತಿ ಇದೆ ಅಂತ ಹೇಳಿದ್ರೆ ನಾನು ಕಂಟಿನ್ಯೂ ಮಾಡ್ತೇನೆ. ಅಲ್ಲಿ ಬಂದೆ, ನನ್ನ ತರಬೇತಿಯನ್ನು ತಗೊಂಡೆ. 3 ತಿಂಗಳಲ್ಲಿ ಇದೇ ನಾನು ಇರಬೇಕಾಗಿರೋ ಸ್ಥಳ ಅಂತ ಮನಸ್ಸಲ್ಲಿ ಬಹಳ ಚೆನ್ನಾಗಿ ಅದೊಂದು ಬಂತು. ಆ ನಂತರ ನಾನು ಯಾವತ್ತೂ ಹಿಂದೆ ತಿರುಗಿ ನೋಡಿಲ್ಲ. ಈ ಸಂಸ್ಥೆ ನನಗೆ ಎಷ್ಟು ಕೊಟ್ಟಿದೆಯೋ, ಈ ತರಬೇತಿ ಮೂಲಕ ಆಗಿರ್ಬೋದು, ಮಾದರಿಗಳ ಮೂಲಕ ಆಗಿರ್ಬೋದು, ನಮ್ಮ ಪೇಷಂಟಿಂದ ಕಲ್ತ್ಕೊಂಡಿರೋದಾಗಿರ್ಬೋದು, ಈ ಸಂಸ್ಥೆಗೆ ನಾನು ವಾಪಸ್ ಏನು ಕೊಡಬಹುದು ಅನ್ನೋ ಯೋಚನೆ ಬಂದಿರೋದ್ರಿಂದ ಅದು ಈಗಲೂ ಕಂಟಿನ್ಯೂ ಆಗ್ತಾ ಇದೆ. ಇದು ನಾನು ಬರೀ ನನ್ನ ಮನಸ್ಸಿನ ಯೋಚನೆ ಮಾತ್ರ ಅಲ್ಲ, ನಮ್ಮಲ್ಲಿರೋ ಎಲ್ಲ ಸಿಬ್ಬಂದಿಗಳು ಅದೇ ಥರ ನಿಮ್ಹಾನ್ಸಿಗೆ ನಾನು ಏನು ಮಾಡ್ಬೋದು, ನಿಮ್ಹಾನ್ಸ್ ನಂಗೆ ಇಷ್ಟೊಂದು ಕೊಟ್ಟಿದೆಯಲ್ಲ, ನಾನೇನು ಮಾಡ್ಬೋದು ನನ್ನ ಸಂಸ್ಥೆಗೋಸ್ಕರ, ಆ ಹೆಮ್ಮೆ, ಆ ಒಂದು ಜವಾಬ್ದಾರಿಯನ್ನು ಕೂಡ ಎಲ್ಲರೂ ವಹಿಸ್ಕೊಳ್ತಾ ಇದ್ದಾರೆ ಅಂತ ನಾನು ಹೇಳ್ಬೋದು. ನಿಮ್ಮ ಒಂದು ಕಾಲವನ್ನು ತೆಗೆದುಕೊಂಡಂಥ ಸಮಯದಲ್ಲಿ ಒಂದು MBBS ಮಾಡ್ತೀನಿ ಅಂತ ಅಂದ್ಕೊಳ್ಳಿ, MBBS ಮಾಡಿ ಫಾರಿನ್ದಲ್ಲಿ ನಾನು MD ಮಾಡಬಹುದಾ ಅಥವಾ MSc ಹೋಗೋದು ಅಂತ ಯೋಚನೆ ಮಾಡ್ತಾಯಿದ್ರು. ಆದರೆ ನೀವು ನಿಮ್ಹಾನ್ಸ್ಗೆ ಬಂದು ಇಲ್ಲಿ ಸೇರಿ ಈಗ ನಿರ್ದೇಶಕರ ಹುದ್ದೆಯವರೆಗೆ ಏರಿದ್ದೀರಿ. ನಿಮಗೆ ಎಲ್ಲ ಫಾರಿನನ್ನು ಬಿಟ್ಟು ಇಲ್ಲೇ ಬರಬೇಕು ಅಂತ ಏನಾದರೂ ಒಂದು ಕುತೂಹಲಕರವಂಥ ಆಸಕ್ತಿ ಇತ್ತಾ ಅಂತ ನನ್ನ ವೈಯಕ್ತಿಕ ಪ್ರಶ್ನೆ. ನಾನು 1.5 ವರ್ಷ UK ಹೋಗಿದ್ದು ಸಹಜ. ನನಗೆ ಯಾವಾಗ ಅವಕಾಶ ಸಿಗುತ್ತೋ ನಾನು ವಾಪಸ್ ಇಲ್ಲೇ ಬರಬೇಕು ಅನ್ನೋ ಒಂದು ಯಾವಾಗಲೂ ಆ ಒಂದು ಯೋಚನೆ ಇತ್ತು. ಅಲ್ಲಿ ನಾನು ಏನು ಕಲ್ತ್ಕೊಂಡೆ ಅಂತ ಹೇಳಿದ್ರೆ, ಒಳ್ಳೆಯ ಸಿಸ್ಟಮ್ಸನ್ನು ಸೆಟಪ್ ಮಾಡೋದು. ಆ ಒಂದು ಕಲಿಕೆಯನ್ನು ನಾನು ನಿಮ್ಹಾನ್ಸಲ್ಲಿ ನಾನು ಏನು ಕೆಲಸ ಮಾಡಿದ್ದೀನೋ ಅದರಲ್ಲಿ ಆ ಒಂದು ಸಿಸ್ಟಮ್ಸ್ ತರಬೇಕು ಅನ್ನೋ ಒಂದು ಪ್ರಯತ್ನವನ್ನು ಎಲ್ಲ ಕ್ಷೇತ್ರಗಳಲ್ಲೂ ಮಾಡಿರೋದು ಉಂಟು. ಅದನ್ನು ನಾವು ಇನ್ನೂ ಹೆಚ್ಚಾಗಿ ಅದನ್ನು ಮಾಡಿಕೊಂಡ್ರೆ ಸಂಸ್ಥೆಗಳು ಬೆಳೆಯುತ್ತವೆ. ನಾವು ಇಂಡಿವಿಜುವಲ್ಸ್ ಬೆಳೆಯೋದು ಒಂದು ಕಡೆ ಮುಖ್ಯವಾಗಿದ್ದರೆ, ಸಂಸ್ಥೆಗಳನ್ನು ಬೆಳೆಸೋದು ಎಲ್ಲರ ಒಂದು ಜಾಯಿಂಟ್ ಜವಾಬ್ದಾರಿ ಅಂತ ನಾನು ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ಸಂಸ್ಥೆಗಳು ಬೆಳೆದಾಗ, ಜನರ ಹಿತವನ್ನು ನಾವು ನೋಡಿಕೊಂಡಾಗ ದೇಶ ಬೆಳೆಯುತ್ತೆ. ಡಾಕ್ಟರ್ ಪ್ರತಿಮಾ ಮೂರ್ತಿ ಅವರೇ, ನಿರ್ದೇಶಕರಾಗಿ ನಿಮ್ಮ ಸೇವಾವಧಿ ಸುಮಾರು 4-5 ವರ್ಷಗಳ ಇರೋದ್ರಿಂದ ಒಂದು ನಿಮ್ಹಾನ್ಸನ್ನು ಹೀಗೆ ಕಟ್ಟಬಹುದು ಅಂತ ಏನಾದರೂ ಒಂದು ಮುಂದೆ ಆಲೋಚನೆ ಇಟ್ಕೊಂಡು ಯೋಜನೆನೇನಾದರೂ ರೂಪಿಸ್ತಾ ಇದ್ದೀರಾ ನಿಮ್ಹಾನ್ಸ್ಗೆ ಸಂಬಂಧಪಟ್ಟ ಹಾಗೆ? ನ್ಯಾಷನಲ್ ಆಗಿ ನಾವು ಸಾಕಷ್ಟು ರೆಕಗ್ನೈಸ್ ಆಗಿದ್ದೇವೆ. ಅದನ್ನು ಹೇಗೆ ಇಂಟರ್ನ್ಯಾಷನಲ್ ಪ್ಲಾಟ್ಫಾರ್ಮಿಗೆ ನಾವು ತಗೊಂಡು ಹೋಗ್ಬೋದು. ಆಲ್ರೆಡಿ ಈಗ ಇಂಟರ್ನ್ಯಾಷನಲ್ ಶುರುವಾಗಿದೆ, ಬಟ್
ನಮ್ಮಲ್ಲಿ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ಬರೋದಾಗ್ಲಿ ಆ ಥರ ಏನಾದ್ರು ಸಾಧ್ಯತೆಗಳಿರುತ್ತಾ, ಎಕ್ಸ್ಚೇಂಜ್ ಪ್ರೋಗ್ರಾಮ್ಸ್ ಇನ್ನೂ ಹೆಚ್ಚು ಮಟ್ಟಿಗೆ ಮಾಡ್ಲಿಕ್ಕೆ ಸಾಧ್ಯ ಇರುತ್ತಾ ಅಂತೇಳಿ. ಯಾಕೆಂತ ಹೇಳಿದ್ರೆ ನಿಮ್ಮಾನ್ಸಿಂದ ಸಾಕಷ್ಟು ಜನ ಕಲಿಯೋದಿದೆ ಈ ಮಾದರಿ ಒಂದು ಸಂಸ್ಥೆಯಲ್ಲಿ ಹೇಗೆ ಸಾಧ್ಯ ಅಂತ ಹೇಳಿ. ಇನ್ನೊಂದು ಮಲ್ಟಿ ಡಿಸಿಪ್ಲಿನರಿ ಸ್ಟ್ರೆಂಥನಿಂಗ್ ಅಂತ ಹೇಳಿ, ನಾವು ಯಾವುದೇ ಒಂದು ಕಾಯಿಲೆಯನ್ನು ನೋಡ್ತೇವೋ ಅದು ಬಹಳ ಬೇರೆ ಬೇರೆ ದೃಷ್ಟಿಕೋನಗಳಿಂದ ನೋಡುವಂಥ ಒಂದು ಅವಕಾಶ. ಮೂರನೆಯದು ಪಾಲಿಸಿಯಲ್ಲಿ ನಾವು ಹೇಗೆ ದೇಶದ ಪಾಲಿಸಿಯಲ್ಲಿ ನಾವು ಇನ್ನೂ ಹೆಚ್ಚು ಪ್ರಮಾಣದಲ್ಲಿ ನಾವು ಆಗಲೇ ಮಾಡಿದ್ದೇವೆ. ಈಗ ನ್ಯಾಷನಲ್ ಮೆಂಟಲ್ ಹೆಲ್ತ್ ಪ್ರೋಗ್ರಾಮ್ ಇರಬಹುದು ಅಥವಾ ಬೇರೆ ಥರ ಈ ಥರ ಪ್ರೋಗ್ರಾಮ್ಗಳಲ್ಲಿ ನಾವು ನಮ್ಮ ನಿಮ್ಹ್ಯಾನ್ಸು ಬೇಕಾದಷ್ಟು ವರ್ಷಗಳಿಂದ ಇದಕ್ಕೆಲ್ಲ ಇನ್ನೂ ಕನ್ಸಲ್ಟೆನ್ಸಿ ಕೊಡ್ತಾ ಇದೆ. ಅದೇ ರೀತಿಯಲ್ಲಿ ಇನ್ನೂ ಬೋತ್ ನ್ಯಾಷನಲ್ ಪ್ರೋಗ್ರಾಮಿಂಗ್ ಆ್ಯಂಡ್ ಇಂಟರ್ನ್ಯಾಷನಲ್ ಪ್ರೋಗ್ರಾಮಿಂಗ್ ಆ್ಯಂಡ್ ಪಾಲಿಸಿಯಲ್ಲಿ ನಾವು ಒಂದು ದೊಡ್ಡ ಒಂದು ಪಾತ್ರ ವಹಿಸಬೇಕು ಅನ್ನೋದು ನನ್ನ ಆಸೆ. ಅದೇ ರೀತಿಯಲ್ಲಿ ಎವಿಡೆನ್ಸ್ ಬೇಸ್ಡ್ ಟ್ರೀಟ್ಮೆಂಟ್ಸ್ ಆದಷ್ಟು ಬೇಗ ಯಾವುದಾದ್ರೂ ಒಂದು ಎವಿಡೆನ್ಸ್ ಬೇಸ್ಡ್ ಟ್ರೀಟ್ಮೆಂಟ್ ಇದ್ದರೆ ಅದನ್ನು ನಮ್ಮ ಚಿಕಿತ್ಸಾ ಇದರಲ್ಲಿ ರೂಪುಗೊಳಿಸೋದು, ಅದು ಒಂದು. ಟ್ರಾಮಾ ಸೆಂಟರ್ ಬಗ್ಗೆ ಆಗಲೇ ಮಾತಾಡಿದೆ, ಅದು ಕೂಡ ಒಂದು ನಿಮ್ಹಾನ್ಸಿನ ಒಂದು ಇದಾಗಿದೆ. ಸಕಲ್ವಾರವನ್ನು ಬೆಳೆಸಬೇಕು ಅನ್ನೋದು ಒಂದು ಇದಾಗಿದೆ. ಸೊ ಸಾಕಷ್ಟು ಈ ಥರ ಯೋಜನೆಗಳಿದೆ. ಸವಾಲುಗಳು ಇನ್ನೂ ತುಂಬ ಇದೆ. ಯಾಕೆ ಅಂತ ಹೇಳಿದ್ರೆ ಒಂದು ದೊಡ್ಡದೇನಂತ ಹೇಳಿದ್ರೆ ಸ್ಟಿಗ್ಮಾ ಅಂತ ನಾ ಹೇಳಿದೆ. ಅಂತ ಹೇಳಿದ್ರೆ ಜನರಲ್ಲಿ ಇನ್ನೂ ಆ ಅಂಜಿಕೆ, ಸಹಾಯ ಪಡೀಲಿಕ್ಕೆ ಅಂಜಿಕೆ. ಇನ್ನೊಂದೇನು ಜಾಸ್ತಿ ಆಗ್ತಾ ಇದೆ ನಮ್ಮ ದೇಶದಲ್ಲಿ ಅಂತ ಹೇಳಿದ್ರೆ ಸ್ಯೂಸೈಡ್ಸ್ ಅನ್ನೋದು. ಅದು ಒಂದು ಬಹಳ ಗಂಭೀರವಾದ ಅದಕ್ಕೆ ಕಾರ್ಯಕಾರಣ ಸಂಬಂಧವಿಲ್ಲದೆ ಎಷ್ಟೋ ಸಂದರ್ಭದಲ್ಲಿ ಸೂಸೈಡ್ಗಳನ್ನು ಮಾಡ್ಕೊಳ್ಳೋ ನೋಡ್ತೀವಿ. ಪರೀಕ್ಷೆ ಫಲಿತಾಂಶ ಬಂತ ಸೂಸೈಡ್ ಅಂತ ನೋಡ್ತೀವಿ, ಇಲ್ಲ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಬಂತ ಸೂಸೈಡ್ ಅಂತ ನೋಡ್ತೀವಿ, ಕೆಲಸ ಸಿಕ್ಕಿಲ್ವಾ ಸೂಸೈಡ್ ಅಂತ ಹೇಳ್ತೀವಿ. ಅದಕ್ಕೆ ಇಂಥದ್ದೇ ಕಾರಣ ಅಂತ ಇರೋದೇ ಇಲ್ಲ ಎಷ್ಟೋ ಸಾರಿ. ಅದೇ ಒಂದು ಈ ಥರ ಪರಿಸರಲ್ಲಿ ಆಗುವಂಥ ಒತ್ತಡವನ್ನು ಎದುರಿಸೋ ಒಂದು ಶಕ್ತಿ ಹೇಗೆ ನಾವು ಕೊಡ್ಬೋದು. ಯಾವುದೇ ಕಾಯಿಲೆ ಇರಲಿ, ಮಾನಸಿಕ ಕಾಯಿಲೆ ಇರಲಿ, ನರ ಕಾಯಿಲೆಗಳಿರಲಿ, ಅದು ಬಹಳ ಬೇಗ ಹೋಗದೆ ಇರಬಹುದು. ಅದನ್ನು ಹೇಗೆ ನಾವು ಧೈರ್ಯದಿಂದ ನಾವು ಅದನ್ನು ಎದುರಿಸಬಹುದು, ಅದಕ್ಕೋಸ್ಕರ ನಾವು ಹೇಗೆ ನಮ್ಮ ಸಮಾಜದಲ್ಲಿ ಒಂದು ಸಪೋರ್ಟ್ ಪಡಿಬೋದು, ಯಾವ ಯೋಜನೆಗಳಿಂದ ನಮ್ಮ ಜನರಿಗೆ ಇದನ್ನು ಎದುರಿಸೋ ಒಂದು ತಾಕತ್ತು ಹೆಚ್ಚು ಮಾಡ್ಬೋದು, ಆ ಒಂದು ದೃಷ್ಟಿಕೋನದಿಂದ ಕೂಡ ನಾವು ಮಾಡಬೇಕಾಗಿರೋದು ಸಾಕಷ್ಟಿದೆ. ಸವಾಲುಗಳು ಬಹಳ ಮುಂದಿವೆ. ಈಗ ಇಷ್ಟೆಲ್ಲ ಕಾರ್ಯಚಟುವಟಿಕೆಗಳನ್ನು, ಯಾಕಂದರೆ ಮಾನಸಿಕ ಆಸ್ಪತ್ರೆ ಅಂತ ನೋಡ್ತಾ ಇರೋವಂಥವರಿಗೆ ನಿಮ್ಮದು ಕೇವಲ ಮಾನಸಿಕ ಆಸ್ಪತ್ರೆ ಅಲ್ಲ ಅನ್ನೋದನ್ನು ಕಾರ್ಯಕ್ರಮದ ಮುಖಾಂತರ ಹೇಳಿದ್ದೀವಿ. ಇಷ್ಟೆಲ್ಲ ಹೇಳಿದ ನಂತರದಲ್ಲಿ ನಿಮ್ಮಲ್ಲಿ ಚಿಕಿತ್ಸೆಗಾಗಿ ಬಂದರೆ ಆರ್ಥಿಕವಾಗಿ ಅವರಿಗೆ ಯಾವ ರೀತಿಯ ಒಂದು ಸಹಾಯ ಸೌಲಭ್ಯ ಸಿಗುತ್ತೆ? ಮುಖ್ಯವಾಗಿ ಸಾಕಷ್ಟು ಜನ ಬರೋದು ಆರ್ಥಿಕವಾಗಿ ಕಷ್ಟ ಆಗುವಂಥವರು. ಅದರಲ್ಲಿ ಬೇರೆ ಬೇರೆ ಥರ ಪ್ರೋಗ್ರಾಮ್ಸನ್ನು ಸಾಕಷ್ಟು ನಮ್ಮ ದೇಶದಲ್ಲಿ ಬೇರೆ ಬೇರೆ ಥರ ಯೋಜನೆಗಳಿದೆ, ಆರೋಗ್ಯ ಯೋಜನೆಗಳು ಇದೆ. ಆ ಆರೋಗ್ಯ ಯೋಜನೆ ಮೂಲಕ ನಾವು ಅವರಿಗೆ ಸಹಾಯವನ್ನು ನೀಡ್ತೇವೆ. ಅದೇ ರೀತಿ ಅಫ್ಕೋರ್ಸ್ ಅವ್ರಿಗೆ ತುಂಬ ಆರ್ಥಿಕವಾಗಿ ಕಷ್ಟವಾದರೆ ನಾವು ಅದಕ್ಕೆ ಅವರಿಗೆ BPL ಸ್ಟೇಟಸಲ್ಲಿ ನಾವು ಅವ್ರಿಗೆ ಚಿಕಿತ್ಸೆ ಕೂಡ ನೀಡ್ತೀವಿ. ದುಬಾರಿ ವೆಚ್ಚ ಏನಾಗೋದಿಲ್ಲ ನಿಮ್ಮಲ್ಲಿ ಬಂದರೆ? ಎಲ್ಲ ಕಡೆ ಕಂಪೇರ್ ಮಾಡಿದ್ರೆ ಬಹಳ ಕಡಿಮೆ ವೆಚ್ಚ ಆಗುತ್ತೆ. ಈಗ ಒಂದು ಡಾಕ್ಟರ್ ಪ್ರತಿಭಾ ಮೂರ್ತಿ, ನಿಮ್ಮಲ್ಲಿ ಯಾವ್ಯಾವ ಹೆಲ್ತ್ ಸ್ಕೀಮ್ಗಳ ಮುಖಾಂತರ ನಮ್ಮ ಆರೋಗ್ಯವನ್ನು ಉಚಿತವಾಗಿ ಪಡ್ಕೊಳ್ಳೋದಿರ್ಬೋದು, ಅದೇ ರೀತಿಯಲ್ಲಿ ಸಹಾಯ ಬೇಕು ಅಂತಂದರೆ ಯಾವ ರೀತಿಯ ಸಹಾಯವಾಣಿಗೆ ಫೋನ್ ಮಾಡಿ ತಿಳ್ಕೊಬೋದು ಅನ್ನೋದನ್ನು ಕೇಳೋರಿಗೆ ಹೇಳ್ಬೋಣ. ಸರ್ಕಾರದ ಕೆಲವು ಸ್ಕೀಮ್ಸ್ ನಿಮ್ಗಾಗಲೇ ಗೊತ್ತಿದೆ. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಸ್ಕೀಮ್ ಇರ್ಬೋದು, PM ಜನ ಆರೋಗ್ಯ ಯೋಜನೆ ಇರ್ಬೋದು, ರಾಷ್ಟ್ರೀಯ ಆರೋಗ್ಯ ನಿಧಿ ಇರ್ಬೋದು. ಯಾವರಿಗೆ ಸೌಲಭ್ಯಗಳು ಕಡಿಮೆ ಇರುತ್ತೋ ಅವರಿಗೆ ಈ ಸ್ಕೀಮ್ಗಳ ಮುಖಾಂತರ ಅವರಿಗೆ ಸಹಾಯ ಮಾಡ್ಬೋದು ನಾವು. ಅದೇ ರೀತಿ ಪ್ರೈವೇಟ್ ಡೋನರ್ಸ್ ಕೂಡ ಇದ್ದಾರೆ. BPCLನವರು ಮತ್ತು ಸರೋಜಿನಿ ದಾಮೋದರ್ ಫಂಡ್ ಅಂತ ಇದೆ, ಮಲಂಕರ ಫೌಂಡೇಶನ್ ಫಂಡ್ ಅಂತ ಇದೆ. ಆ ಥರ ಫಂಡ್ಗಳು ಕೂಡ ನಾವು ತಗೊಂಡು ಡೊನೇಷನ್ ತಗೊಂಡು ಕೂಡ ಜನರಿಗೆ ಆರ್ಥಿಕವಾಗಿ ನಾವು ಸಹಾಯ ಕೂಡ ಕೊಡ್ತೀರಿ. ನೀವು ನಿಮ್ಹಾನ್ಸ್ನ ನಿರ್ದೇಶಕರಾಗಿ ನಮ್ಮ ಕೇಳೋರಿಗೆ ಬಹಳಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಅವರಿಗೆ ಸಹಾಯವಾಣಿಯನ್ನು ಹೇಳುವುದರ ಮುಖಾಂತರ ಮತ್ತು ವೆಬ್ಸೈಟ್ ಅನ್ನು ಹೇಳುವುದರ ಮುಖಾಂತರ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕೆ ಅವಕಾಶವನ್ನು ಕಲ್ಪಿಸೋಣ. ಸಾಕಷ್ಟು ಮಾಹಿತಿ ನಮ್ಮ ನಿಮ್ಹಾನ್ಸ್ ವೆಬ್ಸೈಟ್ ಅಲ್ಲಿ ಇದೆ. ಅದು nimhans.ac.in ಅಂತ ಹೋದ್ರೆ nimhans.ac.in ಅಲ್ಲಿ ಸಾಕಷ್ಟು ಮಾಹಿತಿಗಳು ಸಿಗುತ್ತೆ. ನಮ್ಮ ಸೌಲಭ್ಯಗಳ ಬಗ್ಗೆ ಇರ್ಬೋದು, ನಮ್ಮ ತರಬೇತಿಗಳ ಬಗ್ಗೆ ಇರ್ಬೋದು, ಸಂಶೋಧನೆ ಬಗ್ಗೆ ಇರ್ಬೋದು, ಎಲ್ಲದರ ಬಗ್ಗೆನೂ ಸಿಗುತ್ತೆ. ಅದೇ ರೀತಿಯಲ್ಲಿ ಕೋವಿಡ್ ಸಮಯದಲ್ಲಿ ನಾವು ಒಂದು ಸೈಕೋಸೋಷಿಯಲ್ ಹೆಲ್ಪ್ಲೈನ್ ಅಂತ ಕೂಡ ನಾವು ಸೃಷ್ಟಿಸಿದ್ದೇವೆ. ಅದರ ನಂಬರು 08046110007 46110007. ಅದು ಸೈಕೋಸೋಷಿಯಲ್ ಹೆಲ್ಪ್ಲೈನ್ ಅಂತ ಹೇಳಿ. ಅದೇ ತಂಬಾಕು ನಿಲ್ಲಿಸಬೇಕು ಅಂತ ಹೇಳಿದ್ರೆ ಅದಕ್ಕೆ 0112356 ಈ ನಂಬರ್ಗೆ ಮಾಡಿದ್ರೆ ಅಲ್ಲಿ ಅವರಿಗೆ ಸಹಾಯ ಸಿಗುತ್ತೆ.
ವೆಬ್ಸೈಟ್ಗೆ ಹೋಗಿ ಇನ್ನೂ ಹಲವಾರು ನಂಬರ್ಗಳನ್ನು ತಿಳ್ಕೊಬೋದು. ಮಕ್ಕಳಿಗೆ ಸಹಾಯವಾಣಿ ಇದೆ. ಅದೇ ರೀತಿಯಲ್ಲಿ ವಯಸ್ಸಾದಂಥವರಿಗೂ ಕೂಡ ಬೇರೆ ಬೇರೆ ರೀತಿಯ ಸಹಾಯ ಸೌಲಭ್ಯವನ್ನು ಕೊಡ್ತೀರಿ. ಮತ್ತು UG PG ಕೋರ್ಸ್ಗಳಿಗೆ ಸಂಬಂಧಪಟ್ಟ ಹಾಗೇನೂ ಕೂಡ ಅಲ್ಲಿ ಮಾಹಿತಿ ಮಾಹಿತಿ ಸಾಕಷ್ಟು ಸಿಗುತ್ತೆ. ನಿಮ್ಮ ಆಕ್ಟಿವಿಟಿಗಳ ಬಗ್ಗೆನೂ ಕೂಡ ಸಿಗುತ್ತೆ. ಹಲವಾರು ವಿಡಿಯೋಸ್ಗಳು ಕೂಡ ಅದರಲ್ಲಿ ಇದೆ ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ನೋಡ್ತಾರೆ ಅನ್ನೋ ಆಶಯದೊಂದಿಗೆ ಭಾಗವಹಿಸಿ ಮಾಹಿತಿಯನ್ನು ತಿಳಿಸಿದ್ದಕ್ಕೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಇಂದಿನ ಬಾಂಧನಿಯಲ್ಲಿ ನಿಮಾನ್ಸ್ ಸಂಸ್ಥೆಯ ಪರಿಚಯ ಕೇಳಿದಿರಿ. ಭಾಗವಹಿಸಿದವರು ನಿಮಾನ್ಸ್ನ ನಿರ್ದೇಶಕರಾದ ಡಾಕ್ಟರ್ ಪ್ರತಿಮಾ ಮೂರ್ತಿ. ಪ್ರಸ್ತುತಿ